ಕರಸೇವೆ ಕರಸೇವೆ ಅಂತ ಹೇಳ್ತಾರೆ, ಆದ್ರೆ ಕರಸೇವೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅಂದ್ರೆ ಒಂದು ಹಿಡಿ ಮಣ್ಣು ಹೋಗಿ ಅಲ್ಲಿ ಹಾಕ್ಬಿಟ್ಟು ಒಂದು ಸಂಕಲ್ಪ ಮಾಡೋದು. ನಾವು ರಕ್ಷಣೆಗಿರುವಾಗ ನಮ್ಮ ಮೇಲೆ ಏನಾದ್ರೂ ಆಗ್ಬೋದು. ಹೈಯೆಸ್ಟ್ ಏನಾಗ್ಬೋದು ಅಂತ ಹೇಳಿದ್ರೆ ನಮ್ಮ ಪ್ರಾಣ. ನಾವು ಹಿಂದೂ ಅಂತ ಕರ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ರಾಮ ಮಂದಿರ ನಿರ್ಮಾಣ ಆಗ್ಲೇಬೇಕು. ಕೆಲವೊಬ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಕರಸೇವೆ ಅಂದ್ರೆ ಮಸೀದಿಯನ್ನು ಹೊಡೆಯೋದು. ಅದು ಮಸೀದಿ ಅಲ್ಲ, ವಿವಾದಿತ ಕಟ್ಟಡ. ಜನ್ಮಸ್ಥಾನ ಮಸೀದಿ ಅಂದ್ರೆ ಬಾಬರ್ ಅಲ್ಲಿ ಹುಟ್ಟಿದ್ದಲ್ಲ, ಮತ್ತೆ ಇನ್ಯಾರು ಜನ್ಮಸ್ಥಾನ ಅಂದ್ರೆ ರಾಮ ಜನ್ಮಸ್ಥಾನ. ಹಾಗಾಗಿ ಈ ಕೆಲಸನ ಇಲ್ಲಿಗೆ ನಿಲ್ಲಿಸಬಾರ್ದು. ನಾವಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಿ ಹೊರಡೋಣ. ಒಂದ್ಸತಿ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗೋಯ್ತು ಅಂತ ಹೇಳಿದ್ರೆ ಯಾರು ಏನು ಮಾಡೋದು. 11:30-12 ಗಂಟೆ ಹೊತ್ತಿಗೆ ಮೊದಲನೇ ಗುಮ್ಮಟ ಬಿತ್ತು. ನಡೀತಾ ಇರ್ಬೇಕಾದ್ರೆ ಆರ್ಮಿ ಆಗಿರ್ಬೋದು, ಪೊಲೀಸರು ಯಾರು ಕೂಡ ಬರೋದಿಲ್ಲ. ಇಲ್ಲ, ಪೊಲೀಸ್ ಅವ್ರ ಕೈಯಲ್ಲಿ ಅವ್ರು ಇದ್ದಿದ್ದು 1,000 ಜನ, ಇದ್ದಿದ್ದು ಲಕ್ಷಾಂತರ ಜನ. ಎಲ್ಲಿ ಮೂರ್ತಿ ಪೂಜೆ ಇರುತ್ತೆ ಅಲ್ಲಿ ಅವ್ರು ನಮಾಜ್ ಮಾಡೋದಿಲ್ಲ. ಹಾಗಾಗಿ ಅದು ಯಾವುದೇ ಕಾರಣಕ್ಕೂ ಬಾಬರಿ ಮಸೀದಿ ಅಲ್ಲ. ರಾಮ ಅಂತ ಹೇಳಿದ್ರೆ ಆದರ್ಶ ಪುರುಷ. ಅವನು ಯಾವುದೇ ಒಬ್ಬ ಬಿಜೆಪಿ ಪಾರ್ಟಿ ರಾಮ ಅಲ್ಲ, ಕಾಂಗ್ರೆಸ್ ರಾಮ ಅಲ್ಲ. ಹೌದು, ಇವಾಗ ಕಟ್ಟಡ ಬಿದ್ದೋಯ್ತು. ಈಗ ಅಲ್ಲಿರುವಂತ ಮುಸಲ್ಮಾನರುಗಳೆಲ್ಲ ಸೇರ್ಕೊಂಡು ಬಂದಿಲ್ಲ ಆಕ್ರಮಣ ಮಾಡಿ ನಮ್ಮ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡೋದು ನಾವು? ಪ್ರತಿಯೊಬ್ಬರ ಮೈ ಮೇಲೆ ಕೂಡ ಆಂಜನೇಯ ಖಂಡಿತ ಬಂದಿದ್ದ. ಇವರು ಸಂಘದವರು ಅಥವಾ ಇವರು ವಿಶ್ವ ಹಿಂದೂ ಪರಿಷತ್ ಅವರು ಅಂತ ಹೇಳಿ ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ರೆ ಅಲ್ಲಿಂದ ಬಿಡಿಸ್ಕೊಂಡು ಬರುವಂತದ್ದು ತುಂಬಾನೇ ಕಷ್ಟ ಆಗುತ್ತೆ. ಬೆಳಿಗ್ಗೆ ಹೊತ್ತಿಗೆ ಅಲ್ಲಿ ಫುಲ್ ಕ್ಲೀನ್ ಆಗ್ಬಿಟ್ಟು ರಾಮನ ಮೂರ್ತಿ ಬಂತು, ಪ್ರತಿಷ್ಠಾಪನೆ ಆಗೋದು. ತುಂಬ ಹಾಗೆಗಳು ಹಮ್ ತುಮಾರ ಸಾಥ್ ಹೇ ಅಂತ ಹೇಳ್ಬಿಟ್ಟು ಹೀಗೆ ಘೋಷಣೆಗಳೆಲ್ಲ ಕೂಗಕ್ಕೆ ಶುರು ಮಾಡಿದ್ರು. ಕೆಲವೊಂದು ಮಂದಿ ಜಾತ್ಯತೀತರ ವಾದ ಇದೆ, ಮಂದಿರ ಕಟ್ಟೋದ್ರಿಂದ ಏನು ಪ್ರಯೋಜನ, ಶಾಲೆ ಕಟ್ಬೋದಿತ್ತು, ಆಸ್ಪತ್ರೆ ಕಟ್ಬೋದಿತ್ತು ಅಂತ. ಮಂದಿರ ಯಾಕೆ ಕಟ್ಟಬಾರ್ದು ಅಂತ ಹೇಳಿ. ವೀಕ್ಷಕರೇ ನಮಸ್ಕಾರ. ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ಕೋಟ್ಯಾಂತರ ಭಾರತೀಯರು ಕಂಡಂತಹ ಆ ಒಂದು ಕನಸು ನನಸಾಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಅವತ್ತು ಸಂಪೂರ್ಣ ತಮ್ಮ ಜೀವದ ಹಂಗನ್ನು ತೊರೆದು ಹೋಗಿರ್ತಕ್ಕಂತಹ ಕರಸೇವಕರಿಗೆ. ಅವತ್ತು ರಾಮನಿಗೆ ಲಂಕೆಗೆ ಹೋಗಿ ರಾವಣನ ಸಂಹಾರ ಮಾಡೋದಕ್ಕೆ ಕಪಿ ಸೈನ್ಯ ಹೇಗೆ ಸಹಾಯವನ್ನು ಮಾಡಿತ್ತು, ಅದೇ ರೀತಿ ಇವತ್ತು ರಾಮ ಮಂದಿರವನ್ನು ಕಟ್ಟೋದಕ್ಕೆ ಈ ಕರಸೇವಕರು ರಾಮಭಕ್ತರಿಗೆ ಸಹಾಯವನ್ನು ಮಾಡಿದ್ದಾರೆ. ಹಾಗಾಗಿ ಇವರ ಈ ಸಹಾಯವನ್ನು ರಾಮಭಕ್ತರು ಯಾವತ್ತಿಗೂ ಕೂಡ ಮರೆಯೋ ಹಾಗಿಲ್ಲ. ಸೊ ನಾವಿವತ್ತು ಒಬ್ರು ವಿಶಿಷ್ಟವಾದಂತಹ ಕರಸೇವಕರು. ವಿಶಿಷ್ಟ ಅಂತ ಯಾಕೆ ಒತ್ತಿ ಹೇಳಿದೆ ಅಂದ್ರೆ, ಇವರು ಕರಸೇವಕರಲ್ಲ, ಇವರೊಬ್ರು ಕರಸೇವಕಿ. 16ನೇ ವಯಸ್ಸಿನಲ್ಲಿ ರಾಮ ಜನ್ಮಭೂಮಿಯನ್ನು ಮರಳಿ ಪಡಿಬೇಕಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಅಯೋಧ್ಯೆಗೆ ಕರಸೇವೆಗೆ ತೆರಳಿದಂಥವರು, ಬಾಬ್ರಿ ಮಸೀದಿ ಧ್ವಂಸಕ್ಕೆ ಪ್ರತ್ಯಕ್ಷವಾಗಿ ಸಾಕ್ಷಿಯಾದವರು. ಸೊ ಇವತ್ತು ಅನುರಾಧ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಕರಸೇವೆಯ ಅನೇಕ ರೋಚಕ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದೆ. ನಿಮ್ಮ 30 ವರ್ಷಗಳ ಹಿಂದೆ ಪಟ್ಟಂತಹ ಒಂದು ಪರಿಶ್ರಮ ಇವತ್ತು ಅದಕ್ಕೆ ಫಲ ಸಿಗ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಧನ್ಯತಾ ಭಾವ ಅನ್ನಿಸ್ತಾ ಇದೆ ನನಗೆ. ಯಾಕಂದ್ರೆ ನಾವು ಅವತ್ತು ಏನೊಂದು ಹಿಸ್ಟಾರಿಕ್ ಮೊಮೆಂಟ್ ಅಂತ ಹೇಳ್ತೀವಿ, ಒಂದು ಐತಿಹಾಸಿಕ ಕ್ಷಣಕ್ಕೆ ನಾನು ಸಾಕ್ಷಿಯಾಗಿದ್ದೆ. ಅದು ನನ್ನ ಜೀವಿತಾವಧಿನಲ್ಲೇ ನೋಡಕ್ ಆಗತ್ತೋ ಇಲ್ವೋ ಅಂತ ತುಂಬಾ ಅನುಮಾನ ಇತ್ತು. ಓಕೆ, ಇವಾಗ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಹೇಳಿದೆ, 16ನೇ ವಯಸ್ಸಿನಲ್ಲಿ ಕರಸೇವೆಗೆ ಹೋದವರು ಅಂತ. 16ನೇ ವಯಸ್ಸು ಅಂದ್ರೆ ಆಟ ಆಡೋ ವಯಸ್ಸದು. ಆ ಟೈಮಲ್ಲಿ ಏನು ಅಂತ ಗೊತ್ತಿರಲ್ಲ. ಮೇ ಬಿ ಕರಸೇವೆ ಅಂದ್ರೆ ಏನು ಅಂತ ನಿಮಗೂ ಗೊತ್ತಿರಲ್ಲ, ಯೂಶುವಲಿ ಇವು ತುಂಬಾ ಜನರಿಗೆ ಗೊತ್ತಿಲ್ಲ. ಸೊ ಕರಸೇವೆ ಅಂದ್ರೆ ಏನು, ಆ ಟೈಮಲ್ಲಿ ನೀವು ಹೋಗೋದಕ್ಕೆ ಯಾಕೆ ಪ್ರೇರಣೆ ಆಯ್ತು? ಅವಾಗ ಕರಸೇವೆಗೆ ಹೋಗ್ಬೇಕು ಅಂತ ಹೇಳಿದಾಗ ನಮ್ಮ ತಂದೆಯವ್ರು ಬಂದು ಹೇಳಿದ್ರು, ಸಂಘದಲ್ಲಿ ಈ ತರ ಸೂಚನೆ ಬಂದಿದೆ, ಎಲ್ಲಾರು ಹೋಗ್ಬೇಕು ಕರಸೇವೆಗೆ ಅಂತ ಹೇಳಿದಾಗ ಪ್ರತಿಯೊಬ್ರು ನಗ್ನಗ್ತಾ ಅದಕ್ಕೆ ಒಪ್ಪಿಗೆ ಕೊಟ್ವಿ. ಅಂದ್ರೆ ಅದಾದ್ಮೇಲೆ ಏನು ಅದರ ಒಂದು ಪೋಸ್ಟ್ ರಿಸಲ್ಟ್ ಏನಾಗತ್ತೆ ಗೊತ್ತಿಲ್ಲ ನಮ್ಗೆ. ಯಾಕಂದ್ರೆ 1990ರಲ್ಲಿ ಹೋದವರಿಗೆ ಜೀವಂತ ಬರ್ತೇವೆ ಅನ್ನೋ ಗ್ಯಾರಂಟಿ ಇರ್ಲಿಲ್ಲ. ಆಗ ಏನಂತ ಹೇಳಿದ್ರೆ, ಆ ಒಂದು ಭಾಗದಲ್ಲಿ ಯಾರಾದ್ರೂ ಒಬ್ರು ಯೂತ್, ಒಬ್ಬ ನಿಷ್ಠಾವಂತ ಸ್ವಯಂ ಸೇವಕ ಇರ್ಬೇಕು, ಹಾಗೇನೆ ಅವನ್ಗೆ ಒಂದು ದೇಶಭಕ್ತಿ ಇರ್ಬೇಕು ಅಂತವ್ರನ್ನ ಸೆಲೆಕ್ಟ್ ಮಾಡಿ ಕಳಿಸೋಂತ ಪ್ರಕ್ರಿಯೆ ಇತ್ತು. ಆಗ ನಮಗ್ ಗೊತ್ತಿದ್ದಂಗೆ ಅಲ್ಲಿ ಮುಲಾಯಂ ಸಿಂಗ್ ಅವರ ಸರ್ಕಾರ ಇತ್ತು. ಅವರು ಹಿಂದೂ ಕಡು ದ್ವೇಷಿ. ಅಲ್ಲಿ ಹೋದಾಗ 1990ರಲ್ಲಿ ಹೋದಾಗ ಅವ್ರ ಮೇಲೆ ಫಸ್ಟ್ ಲಾಠಿ ಚಾರ್ಜ್ ಆರ್ಡರ್ ಮಾಡ್ತಾರೆ. ಅದಾದ್ಮೇಲಿಂದ ಗೋಲಿಬಾರ್ ಆಗುತ್ತೆ. ನಮ್ಮ ಕರಸೇವಕರು ರಾಮನ ಭಕ್ತರು ಅಲ್ಲಿ ಹೋಗಿದಂಥವ್ರು, ಅವ್ರ ಮೇಲೆ ಗುಂಡಿನ ದಾಳಿ ಬಿದ್ದು ಸುಮಾರು 70ರಿಂದ 80 ಜನ ಬಲಿದಾನ ಆಗುತ್ತೆ. ಸೊ ಅದೆಲ್ಲ ನೋಡಿದ್ಮೇಲೆ ಎಲ್ಲ ಒಂಥರ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು, ಎಲ್ಲರೂ ನಿಶ್ಚಯ ಮಾಡ್ತಾರೆ, ಈ ಮುಂದಿನ ಸತಿ ಹೋಗುವಾಗ ನಾವು ಕಡಿಮೆ ಸಂಖ್ಯೆನಲ್ಲಿ ಹೋಗ್ಬಾರ್ದು, ಲಕ್ಷಾಂತರ ಸಂಖ್ಯೆನಲ್ಲಿ, ಸಾವಿರಾರು ಸಂಖ್ಯೆನಲ್ಲಿ ಹೋಗ್ಬೇಕು. ಪ್ರತಿಯೊಂದು ಮನೆಯಿಂದನೂ, ಹಿಂದೂ ಮನೆಯಿಂದನೂ ಅಲ್ಲಿ ಹೋಗ್ಬೇಕು. ಹೋದಾಗ ಮಾತ್ರ ನಮ್ಮ ಸಂಖ್ಯೆ ಜಾಸ್ತಿ ಇದ್ದಾಗ ಮಾತ್ರ ನಾವೇನಾದ್ರೂ ಒಂದು ಕಾರ್ಯ ಸಾಧನೆ ಮಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು
ಹಾಗಾಗಿ ನಮ್ಮ ತಂದೆಯವ್ರು ಬಂದು ಮನೆಯಲ್ಲಿ ಹೇಳಿದ್ರು ಈ ಥರ ಹೋಗಬೇಕು ಕರಸೇವೆಗೆ ಅಂತ. ಆಗ ನಾನು ಹೇಳಿದೆ, ನಾನು ಆಗ ರಾಷ್ಟ್ರೀಯ ಸೇವಿಕಾ ಸಮಿತಿಗೆ ಹೋಗ್ತಾ ಇದ್ದೆ. ನಮಗೂ ಹೇಳಿದ್ದಾರೆ, ನಿಮ್ಮ ಮನೆಯಲ್ಲೂ ಪರ್ಮಿಷನ್ ತಗೊಂಡು ಪ್ರತಿಯೊಬ್ಬರು ಹೋಗೋ ಅಂತ ಒಂದು ನಿರ್ಣಯ ಮಾಡಿ ಅಂತ ಹೇಳ್ಬಿಟ್ಟು. ಸರಿ, ಹಾಗೆ ನಮ್ಮ ತಂದೆ ಹೇಳಿದ್ಮೇಲೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣ, ನಾನು, ನಮ್ಮಿಬ್ರು ಚಿಕ್ಕಪ್ಪಂದ್ರು ಇಷ್ಟು ಜನನು ನಿಶ್ಚಯ ಮಾಡಿದ್ವಿ. ದೊಡ್ಡವರಾಗಿರೋ ಅಂತ ನಮ್ಮ ತಾತ ಹೇಳಿದ್ರು, ಹೋಗಿ ಬನ್ನಿ, ಇದು ರಾಮನ್ ಕೆಲಸ ಮಾಡ್ತಾ ಇರೋದು, ನಮ್ಮ ಸಂಸ್ಕೃತಿ ಉಳಿಸ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ರು ಅದಕ್ಕೆ ಹೋರಾಟ ಮಾಡಲೇಬೇಕು. ನಾನು ನಿಭಾಯಿಸ್ತೀನಿ, ನಾನು ನೋಡ್ಕೋತೀನಿ. ನಮ್ಮ ತಾತ ಅವ್ರಿಗೆ ಅವಾಗ 75 ವರ್ಷ. ಅವ್ರು ಹೇಳಿದ್ರು, ನೀವು ಹೋಗಿ ಬನ್ನಿ, ನಾನು ಮನೇನ ನಡೆಸ್ತೀನಿ, ಮನೆ ನೋಡ್ಕೋತೀನಿ ಅಂತ ಹೇಳಿ. ಸೊ ಆ ಒಂದು ಧೈರ್ಯದಲ್ಲಿ ನಾನು ಇನ್ನು ಅವಾಗ ಕಾಲೇಜ್ ವಿದ್ಯಾರ್ಥಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನೀನು ಯಾಕೆ ಹೋಗ್ತಾ ಇದೀಯಾ, ಅಲ್ಲೆಲ್ಲ ಗಲಾಟೆ ಆದರೆ ಏನು, ನಾವು ನಮ್ಮ ಒಂದು ಧರ್ಮಕ್ಕೋಸ್ಕರ ಕೆಲಸ ಮಾಡಕ್ಕೆ ಅಂತ ಹೋಗ್ತಾ ಇರೋದು, ಅದೆಲ್ಲ ಹೆದರ್ಕೋಬಾರ್ದು. ಯಾವಾಗ್ಲೂ ಏನ್ ಬರೋದೋ ಅದನ್ನ ಫೇಸ್ ಮಾಡೋ ಅಂಥದ್ದು ಕಲಿಬೇಕು. ನಮ್ಮ ತಂದೆ ಹೇಳ್ಕೊಟ್ಟಿದ್ದಾರೆ ನನ್ಗೆ ಅದನ್ನ ಅಂತ ಹೇಳಿ ನಿಶ್ಚಯ ಮಾಡಿ ಹೊರಡೋ ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡು. ನಾನು ಅವಾಗಲೇ ಕೇಳಿದೆ, ಕರಸೇವೆ ಅಂತ ಹೇಳ್ತಾರೆ, ಆದ್ರೆ ಕರಸೇವೆ ಅನ್ನೋ ಬಗ್ಗೆ ತುಂಬಾ ಜನರಿಗೆ ಕರಸೇವೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಕೆಲವೊಬ್ರು ಏನು ಅನ್ಕೊಂಡಿದ್ದಾರೆ ಅಂದ್ರೆ ಕರಸೇವೆ ಅಂದ್ರೆ ಮಸೀದಿಯನ್ನು ಹೊಡೆಯೋದು ಅಂತ. ಸೊ ಕರಸೇವೆ ಅಂದ್ರೆ ಏನು ಅಂತ ಡೆಫಿನೇಷನ್? ಅದು ಮೊದಲನೇದಾಗಿ ನಿಮ್ಮನ್ನ ಕರೆಕ್ಟ್ ಮಾಡ್ತಾ ಇದ್ದೀನಿ, ಅದು ಮಸೀದಿ ಅಲ್ಲ, ವಿವಾದಿತ ಕಟ್ಟಡ. ಇವನ್ ಮುಸಲ್ಮಾನರು ಅದನ್ನ ಹೇಳ್ತಾರೆ, ಅದು ಬಾಬರಿ ಮಸೀದಿ ಅಂತ ಅವ್ರು ಹೇಳಲ್ಲ, ಜನ್ಮಸ್ಥಾನ್ ಮಸೀದಿ ಅಂದ್ರೆ ಬಾಬರ್ ಅಲ್ಲಿ ಹುಟ್ಟಿದ್ದಲ್ಲ. ಮತ್ತೆ ಇನ್ಯಾರು ಜನ್ಮಸ್ಥಾನ ಅಂದ್ರೆ ರಾಮ ಜನ್ಮಸ್ಥಾನನ ಹೊಡೆದಾಕ್ಬಿಟ್ಟು ಅಲ್ಲಿರುವಂತ ಮಂದಿರನ ಹೊಡೆದಾಕ್ಬಿಟ್ಟು ಅಲ್ಲಿ ಬಾಬರು ಒಂದು ಮಸೀದಿ ಕಟ್ಟಿದ್ದ. ಅದೇನಂತ ಹೇಳಿದ್ರೆ ಕೆಳಗಡೆ ಮೊನ್ನೆ ಅವಶೇಷಗಳೆಲ್ಲ ತೆಗೆದ್ರಲ್ವಾ, ಅವಾಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ತೆಗೆದಾಗ ಮೊನ್ನೆ ಕೋರ್ಟಲ್ಲಿ ಡಿಸಿಷನ್ ಬರೋದಕ್ಕೆ ಮುಂಚೆ ವಾದ ವಿವಾದ ಆಗುವಾಗ ಕೇಳಿದಾಗ ಅಲ್ಲಿ ಎಸ್ಕಲೇಷನ್ ಮಾಡಿದಾಗ ಕೆಳಗಡೆ ರಾಮನ ಒಂದು ಭವ್ಯವಾದ ದೇವಸ್ಥಾನದ ಕುರುಹುಗಳೆಲ್ಲ ಸಿಕ್ತು. ಅಂತ ಹೇಳಿದ್ರೆ ದೇವಸ್ಥಾನದ ಮೇಲೇನೆ ಕಟ್ಟಿರೋದು. ಯಾವುದೇ ಒಂದು ಮಸೀದಿನಲ್ಲಿ ಒಂದು ಮೂರ್ತಿ ಇತ್ತು ಅಂತ ಹೇಳಿದ್ರೆ ಯಾವುದೇ ಒಬ್ಬ ಮುಸಲ್ಮಾನ್ಗೆ ಅದು ಪವಿತ್ರವಾದ ಸ್ಥಾನ ಅಲ್ಲ. ಮೂರ್ತಿ ಪೂಜೆ ಮಾಡೋದಿಲ್ಲ. ಮತ್ತೆ ಎಲ್ಲಿ ಮೂರ್ತಿ ಪೂಜೆ ಇರುತ್ತೆ ಅಲ್ಲಿ ಅವ್ರು ನಮಾಜ್ ಮಾಡೋದಿಲ್ಲ. ಹಾಗಾಗಿ ಅದು ಯಾವುದೇ ಕಾರಣಕ್ಕೂ ಬಾಬರಿ ಮಸೀದಿ ಅಲ್ಲ ಅದು. ಮತ್ತೆ ಅಲ್ಲಿ ಕರಸೇವೆ ಅಂತ ನೀವು ಕೇಳಿದ್ರಲ್ಲ, ಕರಸೇವೆ ಅಂದ್ರೆ ಕರ ಅಂತ ಹೇಳಿದ್ರೆ ನಮ್ ಕೈ, ನಮ್ಗೆ ಗೊತ್ತಲ್ವ, ನಾವು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಕರ ಅಂದ್ರೆ ವಸತೆ ಲಕ್ಷ್ಮಿ ಅಂತ ಹೇಳಿ, ಕರ ಅಂತ ಹೇಳಿದ್ರೆ ಕೈಯಿಂದ ಸೇವೆ ಮಾಡೋದು. ಅಂದ್ರೆ ಒಂದು ಹಿಡಿ ಮಣ್ಣು ಹೋಗಿ ಅಲ್ಲಿ ಹಾಕ್ಬಿಟ್ಟು ಒಂದು ಸಂಕಲ್ಪ ಮಾಡೋದು, ಇಲ್ಲಿ ನಮ್ಮ ರಾಮನ ಮಂದಿರ ಬರ್ಲಿ, ಪುನರ್ ನಿರ್ಮಾಣ ಆಗ್ಲಿ ಅಂತ ಒಂದು ಸಂಕಲ್ಪ ಮಾಡಿ ಬರೋ ಅಂತ ಉದ್ದೇಶದಿಂದ ಅಲ್ಲಿ ಎಲ್ಲರೂ ಕರಸೇವೆಗೆ ಹೋಗಿತ್ತು. ಅದೇ ಮೇಡಮ್, ಈಗ ಕರಸೇವೆ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಈ ಕರಸೇವೆ ಹೇಗೆ ನಡೀತು, ಅಲ್ಲಿ ಯಾವ ರೀತಿಯಾದಂತಹ ಒಂದು ಸನ್ನಿವೇಶಗಳು ನಿರ್ಮಾಣ ಆಯ್ತು ಅಂತ. ಸೊ ಇದ್ರ ಬಗ್ಗೆ ನೀವು ಪ್ರತ್ಯಕ್ಷದರ್ಶಿ, ಅಲ್ಲಿ ಹೋಗಿ ನಿಂತು ನೋಡಿದಂಥವ್ರು. ಸೊ ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ಬೇಕಂದ್ರೆ ಯಾವೆಲ್ಲ ವಿಚಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ನಾವು ಅಲ್ಲಿ ಹೋಗ್ಬೇಕು ಅಂತ ನಿಶ್ಚಯ ಮಾಡಿದಾಯ್ತು. ನಮ್ದು ಬೆಂಗಳೂರಿಂದ ಒಂದು ಸುಮಾರು 2000 ಜನ KK ಎಕ್ಸ್ಪ್ರೆಸ್ ಅಲ್ಲಿ ಹೊರಟ್ವಿ ನಾವು. ಇಲ್ಲಿಂದ ನಾವೆಲ್ಲರೂ ಗೊತ್ತಲ್ವಾ, ನಮ್ಮ ಕರ್ನಾಟಕದವ್ರು ಅಂದ್ರೆ ಒಂದ್ ಸ್ವಲ್ಪ ಸಿಸ್ಟಮ್ಯಾಟಿಕ್ ಜಾಸ್ತಿ, ಸ್ವಲ್ಪ ನಿಯತ್ತು ಅದೆಲ್ಲ ಜಾಸ್ತಿ. ಹಾಗಾಗಿ ಇಲ್ಲಿ ಪ್ರತಿಯೊಬ್ರು ರಿಸರ್ವೇಶನ್ ಟಿಕೆಟ್ ಮಾಡಿಸಿ ಹೊರಟಿದ್ರು. ಇಲ್ಲಿಂದ ನಮ್ದು ಟ್ರೈನ್ ಯಾವಾಗ ಮಹಾರಾಷ್ಟ್ರ ಎಂಟರ್ ಆಯ್ತು, ಅಲ್ಲಿರೋಂತ ಎಲ್ಲ ಕರಸೇವಕರು ಜೈ ಶ್ರೀರಾಮ್ ಅಂತ ಹೇಳಿ ಹತ್ತಿದ್ದಷ್ಟೇ ಬೋಗಿನಲ್ಲಿ. ಅಲ್ಲಿ ತನಕ ಮಾತ್ರ ನಮ್ಗೆ ನಮ್ ಜಾಗ ಇತ್ತು, ನಮ್ ಸೀಟ್ ಇತ್ತು. ಅವ್ರು ಬರ್ತಾ ಇದ್ದಂಗೆ, ಆದ್ರೆ ನಾವು ಏನ್ ಬೇಜಾರ್ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ಅವರು ನಮ್ ತರನೇ ಕರಸೇವೆಗೆ ಬಂದಿರೋದು ಅಂತ ಹೇಳಿ ಜಾಗ ಮಾಡ್ಕೊಂಡ್ವಿ. 3 ಜನ ಕೂತ್ಕೊಳ್ಳೋ ಕಡೆ 5 ಜನ ಕೂತ್ಕೊಂಡ್ವಿ, ಮೇಲ್ಗಡೆ ಬರ್ತಲ್ಲೂ ಕೂತ್ಕೊಂಡ್ರು. ಹೀಗೆ ಬೋಗಿ ಫುಲ್ಲು ಆಗೋಯ್ತು. ಒಂದ್ ಸ್ವಲ್ಪ ಹೊತ್ತಷ್ಟೇ ನಮ್ಗೆ ಅನ್ಸಿದ, ಅಯ್ಯೋ ನಾವೆಲ್ಲ ಬುಕ್ ಮಾಡ್ಕೊಂಡ್ ಬಂದಿದೀವಿ, ಇವರೆಲ್ಲ ಹಿಂಗ್ ಬಂದ್ರಲ್ಲ ಅಂತ. ಬಟ್ ಹಾಗೆ ಹೋಗ್ತಾ ಮತ್ತೆ ನಾವು ಇಲ್ಲಿಂದ ಯಾವುದೇ ಒಂದು ತಿಂಡಿ ಆಗ್ಲಿ ಊಟ ಆಗ್ಲಿ ಏನೋ ಅದರ ಬಗ್ಗೆ ಯೋಚನೆ ಮಾಡಿಲ್ಲ, ಹೊರಟ್ವಿ ಅಷ್ಟೇ. ನಾವು ಇಲ್ಲಿಂದ ಒಂದು 4-5 ಬಟ್ಟೆಗಳನ್ನ ತಗೊಂಡು ಹೊರಟಿದ್ದಷ್ಟೇ. ಬಟ್ ಭಗವಂತ ಅವನ ಕಾರ್ಯಕ್ಕೆ ಹೋಗ್ತಾ ಇರೋದ್ರಿಂದ ನಮ್ಗೆ ದಾರಿನಲ್ಲೂ ಎಲ್ಲೂ ನಾವು ಹಸಿವೆ ಅಂತ ಅನ್ಲೇ ಇಲ್ಲ. ನಮ್ಗೆ ಒಂದೊಂದು ಸ್ಟೇಷನ್ ಅಲ್ಲಿ ಹೋಗ್ತಾ ಇದ್ದಾಗ್ಲೂ ಅಲ್ಲಿರೋಂಥ ಆ ಊರಿನಲ್ಲಿರುವಂಥ ರಾಮ ಭಕ್ತರು, ಹನುಮಂತನ ಭಕ್ತರು ಬಂದು ನಮಗೆ ಟ್ರೈನಲ್ಲಿ ಫುಡ್ ಪ್ಯಾಕೆಟ್ಸ್ ಎಲ್ಲ ಕೊಡ್ತಾ ಇದ್ರು. ಸೊ ಹಾಗಾಗಿ ನಮ್ಗೆ ಯಾವತ್ತೂ ಒಂಥರ ನಾವೊಂದು 7 ದಿನ ಹೋಗಿ ಬಂದಿದ್ದು, ಅಷ್ಟು ದಿನಾನು ನಮ್ಗೆ ಯಾವತ್ತೂ ಊಟದ ಒಂದು ಕೊರತೆ ಆಗ್ಲೇ ಇಲ್ಲ. ಎಲ್ಲಿ ಹೋದ್ರು ಅಲ್ಲೆಲ್ಲ ಕಡೆ ಫುಡ್ ಪ್ಯಾಕೆಟ್ಸ್ ಮಾಡಿರೋರು ಅಲ್ಲೇ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ನೀರಿನ ಬಾಟ್ಲ್ ಆಗಿರ್ಬೋದು ಎಲ್ಲ ಕೊಡ್ತಾ ಹೋದ್ರು.
ಸೊ ಇಲ್ಲಿಂದ ನಾವು ಹೋದ್ವಿ, ಇಟಾರ್ಸಿಗೆ ಹೋದ್ವಿ. ಇಟಾರ್ಸಿಯಿಂದ ಮತ್ತೆ ಆಗ ಅಲಹಾಬಾದ್ ಅಂತ ಇದ್ರು, ಈಗ ಪ್ರಯಾಗ್ರಾಜ್ ಅಂತ ಹೇಳಿ ಅದಕ್ಕೆ ಹೊಸ ಹೆಸರು ಬಂದಿದೆ. ಸೊ ಅಲ್ಲಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಬಸ್ ವ್ಯವಸ್ಥೆ ಮಾಡಿದ್ರು ನಮ್ಗೆ. ನಾವು ಅಯೋಧ್ಯೆಗೆ ಹೋದ್ವಿ. ಅಲ್ಲಿಂದ ನಮ್ಮ ಕರ್ನಾಟಕದವರು ಒಂದು 3 ಬಸ್ ಮಾಡಿದ್ರು, 3-4 ಬಸ್. ಆ ಬಸ್ಸಲ್ಲಿ ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದ್ವಿ. ನಾವು 4ನೇ ತಾರೀಕು ಅಲ್ಲಿಗೆ ಹೋಗಿದ್ದು. ಹೋದಾಗ ಫಸ್ಟ್ ರಾತ್ರಿ 4ನೇ ತಾರೀಕು ಹೋಗಿದ್ ನಾವಲ್ಲಿ. 5ನೇ ತಾರೀಕು ಬೆಳಿಗ್ಗೆ ಎದ್ದು ಒಂದು ರಿಹರ್ಸಲ್ ಇತ್ತು. ರಿಹರ್ಸಲ್ ಅಂತ ಹೇಳಿ ನಾ ಹೇಳ್ದೆ ಅಲ್ವಾ, ಕರ ಸೇವೆ ಮಾಡೋದಂದ್ರೆ ಒಂದು ಹಿಡಿ ಮಣ್ಣನ್ನು ತಗೊಂಡೋಗಿ ಸಂಕಲ್ಪ ಮಾಡಿ ಅಲ್ಲಿ ಮುಂದೆ ಹಾಕ್ಬಿಟ್ಟು ಬರೋದು, ಅಷ್ಟೇ ನಮ್ ಕೆಲಸ ಇತ್ತು. ಸೊ ಅದನ್ನ ನೋಡೋದಕ್ಕೆ ಅವಕಾಶ ಇತ್ತು ಅವಾಗ. ಹೌದು, ಅದಕ್ಕೆ ಕ್ಲೋಸ್ ಮಾಡ್ಬಿಟ್ಟಿದ್ರು. ಹೊರಗಡೆಯಿಂದಾನೇ ನೋಡಿ ಕೈ ಮುಗಿದು ಬರ್ಬೇಕು ಅಷ್ಟೇ. ತುಂಬಾ ಅಲ್ಲಿ ಸೆಕ್ಯೂರಿಟಿ ಎಲ್ಲ ಇತ್ತು, ಮಿಲಿಟರಿ ಇತ್ತು ಅಲ್ಲಿ. ಸೊ ಹಂಗಾಗಿ ಒಳಗಡೆ ಎಲ್ಲ ಹೋಗೋ ಅವಕಾಶ ಇರ್ಲಿಲ್ಲ, ಹೊರಗಡೆನೆ ನೋಡಿ ಅದನ್ನ ಬರೋ ಅಂತ. ಅದಕ್ಕೆ ಹಿಂದಿನ ದಿನ ರಿಹರ್ಸಲ್ ಇತ್ತು ನಮ್ಗೆ. ಒಂದೊಂದು ಲೈನ್ ಬೈ ಲೈನ್ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಬರೋ ಅಂತ. ಸೊ ಆತರ 5ನೇ ತಾರೀಕು ನಮ್ಗೆ ವ್ಯವಸ್ಥೆ ಮಾಡಿದ್ರು. ಸೊ 5ನೇ ತಾರೀಕು ಎಲ್ಲ ಮಾಡ್ಕೊಂಡ್ ಬಂದ್ವಿ. ಮತ್ತೆ 6ನೇ ತಾರೀಕು ಬೆಳಿಗ್ಗೆ ಅಲ್ಲಿ ಒಂದು ದೊಡ್ಡ ಸ್ಟೇಜ್ ಹಾಕಿದ್ರು. ಅಲ್ಲಿ ಉಮಾ ಭಾರತಿ ಅವ್ರು ಇರ್ಬೋದು, ಸಾಧ್ವಿ ರಿತಂಬರ ಇರ್ಬೋದು, ಅಶೋಕ್ ಸಿಂಘಾಲ್ ಅವ್ರು ಇರ್ಬೋದು, ವಾಜಪೇಯಿ ಅವ್ರು ಇರ್ಬೋದು, LK ಅದ್ವಾನಿ ಅವ್ರು ಇದ್ರು. ಯಾಕಂದ್ರೆ ಅವರೆಲ್ಲರೂ ಇದಕ್ಕೆ ಸ್ವತಃ ಕೆಲಸ ಮಾಡಿದ್ದಾರೆ, ಇಡೀ ದೇಶ ಪ್ರವಾಸ ಮಾಡಿದ್ದಾರೆ. ರಾಮ ಮಂದಿರ ಅಂದಾಗ ಅದ್ವಾನಿ ಮತ್ತೆ ವಾಜಪೇಯಿ ಅವ್ರನ್ನ ಮಾತ್ರ ಆಗೋದೇ ಇಲ್ಲ. ಆ ಒಂದು ರಾಮ ಮಂದಿರ ಹೋರಾಟ ಹುಟ್ಟು ಹಾಕಿದವರೇ ಅವರು. ಹೌದು, LK ಅದ್ವಾನಿ ಅವ್ರ ರಥಯಾತ್ರೆ ನಾಪಿಸ್ಕೊಳ್ಳೇಬೇಕು ಈ ಸಮಯದಲ್ಲಿ. ಅವರು ಇಡೀ ದೇಶ ಪ್ರವಾಸ ಮಾಡಿದ್ದಾರೆ. ಮಾಡಿ ನಮ್ಮ ಒಂದು ರಾಮ ಮಂದಿರ ನಿರ್ಮಾಣ ಆಗ್ಲೇಬೇಕು ಅಂತ ದೃಢ ಸಂಕಲ್ಪ ಮೊದಲನೇದಾಗಿ ತೊಟ್ಟಿರುವಂತವ್ರು ಅವರೇ. ಸೊ ಅದ್ವಾನಿ ಅವರು ವಾಜಪೇಯಿ ಅವರು ಒಂದು ಸ್ಟೇಜ್ ಅಲ್ಲಿ ಸೇರಿದ್ರು, ದೊಡ್ಡ ಒಂದು ಸಭೆ ನಡೀತಾ ಇತ್ತು. ಸೊ ಅಲ್ಲಿ ಆವತ್ತಿನ ದಿನ ಏನಾಯ್ತು, ಬೆಳಿಗ್ಗೆ ಒಂದು 9 ಗಂಟೆ ಹಂಗೆ ಆ ಸ್ಟೇಜ್ ಮೇಲೆ ಎಲ್ಲ ದೊಡ್ಡ ದೊಡ್ಡ ಪದಾಧಿಕಾರಿಗಳೆಲ್ಲ ಸೇರಿದ್ರು. ಸೇರಿ ಭಾಷಣ ಶುರು ಮಾಡಿದ್ರು. ಅಂದ್ರೆ ಅವ್ರದ್ದು ಎಷ್ಟು ಒಂಥರ ಫೈರ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಸಾಧ್ವಿ ರಿತಂಬರ ಅವ್ರದ್ದು ಇರ್ಬೋದು, ಉಮಾ ಭಾರತಿ ಅವ್ರು ಇರ್ಬೋದು, ಅವ್ರದ್ದೆಲ್ಲ ಒಂದು ಮಾತುಗಳನ್ನ ಕೇಳ್ತಾ ಇದ್ರೆ ನಮ್ಗನ್ಸತ್ತೆ, ಅಯ್ಯೋ ಹಿಂದೂಗಳಾಗಿ ನಾವ್ ಇನ್ನೂ ಏನು ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಆ ತರ ಆಕ್ರೋಶ ಬರ್ಬೇಕು ನಮ್ಗೆ. ಒಂಥರ ನಮ್ಮಲ್ಲಿ ಒಂದು ಸ್ವಾಭಿಮಾನ ಮೂಡಬೇಕು, ಆ ತರ ಮಾತುಗಳು ಅವರು ಮಾತಾಡ್ತಾ ಇದ್ರು. ಹಾಗೆ ವಾಜಪೇಯಿ ಅವರು ಮಾತಾಡ್ತಾ ಇದ್ರು. ಅಲ್ಲಿರುವಂತ ಒಂದು ಯುವಕರು ಒಂದು ಗುಂಪಿತ್ತು. ಅವ್ರಿಗೆ ಅದು ಎಲ್ಲಿಂದ ಆ ಶಕ್ತಿ ಬಂತು, ವಾಜಪೇಯಿ ಅವ್ರ ಭಾಷಣ ಹೇಗಿತ್ತು ಅಂತ. ಹೌದು, ಖಂಡಿತ ಅದು ಹೆಂಗಿತ್ತು ಅಂತ ಹೇಳಿದ್ರೆ ಅವರು ನಿಧಾನಕ್ಕೆ ಮಾತಾಡ್ತಾ ಇದ್ರು. ಆದ್ರೆ ಆ ಮಾತುಗಳನ್ನ ಕೇಳಿದ್ರೆ ನಮ್ಗೆ ಒಂಥರ ಒಳಗಿನಿಂದಲೇ ಉತ್ಸಾಹ ಚಿಮ್ಮಿ ಬರ್ತಾ ಇತ್ತು. ಅವ್ರ ಭಾಷಣ ಕೆಲವೊಂದು ಶಬ್ದಗಳು ತುಂಬಾ ಚೆನ್ನಾಗಿದೆ, ಅದೇನೋ ನೆನಪಿದೆ ನಿಮ್ಗೆ? ಇಲ್ಲ, ನನ್ಗಷ್ಟು ನೆನಪಿಲ್ಲ. ಆಗ್ಲೇ 31 ವರ್ಷ ಆಯ್ತಲ್ವಾ, ಹಾಗಾಗಿ ನೆನಪಿಲ್ಲ. ಆದ್ರೆ ಅವ್ರು ಹೇಳ್ತಾ ಇದ್ರು, ನಾವು ಹಿಂದೂ ಅಂತ ಕರ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ರಾಮ ಮಂದಿರ ನಿರ್ಮಾಣ ಆಗ್ಲೇಬೇಕು, ಅದಕ್ಕೆ ನಾವೆಲ್ಲ ಇವತ್ತು ಸಂಕಲ್ಪ ಮಾಡ್ಲೇಬೇಕು ಅಂತ ಹೇಳಿ ಅವರು ಉತ್ತೇಜನಕಾರಿಯಾಗಿ ಮಾತಾಡ್ತಾ ಇದ್ರು. ಅಂದ್ರೆ ಅವ್ರು ಹೇಳ್ತಾರಂತೆ, ನಾವು ಇವತ್ತು ಕರ ಸೇವೆ ಮಾಡೋಕ್ ಬಂದಿದ್ದೇವೆ, ಇಲ್ಲಿ ಯಾವ್ದು ನಿರ್ಮಾಣ ಮಾಡಬಾರ್ದು ಅಂತ ಅಷ್ಟೇ ಸರ್ಕಾರ ಹೇಳಿದ ಹೊರತು ಏನು ನೆಲಸಮ ಮಾಡಬಾರ್ದು ಅಂತ ಹೇಳಿಲ್ಲ. ನಮ್ಗೆ ಕೂತ್ಕೊಳ್ಳಕ್ಕೆ ಇವಾಗ ಜಾಗ ಇಲ್ಲ, ಹಾಗೆ ನಮ್ಗೆ ಸ್ವಲ್ಪ ಜಾಗದ ಅವಶ್ಯಕತೆ ಇದೆ ಅಂತ ಒಂದು ಮಾತು ಹೇಳ್ತಾರಂತೆ. ಆ ಮಾತು ಹೇಳ್ತಿದ್ದಕ್ಕೆ ಮಸೀದಿ ಉರುಳೋದಕ್ಕೆ ಶುರುವಾಗುತ್ತೆ ಅಂತ. ಅಂದ್ರೆ ಅದು ಆತರ ಪ್ರತಿಯೊಬ್ರು ಮಾತಾಡಿದ್ರು. ಮಾತಾಡಿದಾಗ ಅಲ್ಲಿರುವಂತ, ಇವಾಗ ನಾನು ಆ ಸಮಯದಲ್ಲಿ ಯುವತಿ ಆಗಿದ್ದೆ. ಅಂದ್ರೆ ನಮಗೂ ಅವಾಗ ಕೆಚ್ಚದೇ ಇರತ್ತಲ್ವಾ, ಹಂಗಾಗಿ ನಾವ್ ಏನಾದ್ರೂ ಮಾಡಿ ಹೋಗ್ಬೇಕು. ಇಷ್ಟು ಲಕ್ಷಾಂತರ ಜನ ಬಂದಿದೀವಿ, ಸಾಕ್ಷೀಭೂತನಾಗಿ ರಾಮ ಇದನಲ್ಲಿ, ನಾವ್ ಏನಾದ್ರೂ ಇವತ್ತು ಮಾಡ್ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಇಷ್ಟು ಜನ ಒಟ್ಟುಗೂಡ್ಸೋದು ಸಾಮಾನ್ಯದ ಕೆಲಸ ಅಲ್ಲ ಅಂತ ಹೇಳಿ ನಿಶ್ಚಯ ಮಾಡಿ ಅಲ್ಲಿ ಬ್ಯಾರಿಕೇಡ್ಗಳು ಹಾಕಿದ್ರು, ಮತ್ತೆ ಬೇಲಿ ಹಾಕಿದ್ರು. ಅದು ಹೆಂಗೆ ಅಂದ್ರೆ ಮುಳ್ಳಿನ ತಂತಿಗಳು ಹಾಕಿದ್ರು, ಮುಟ್ಟಿದ್ರೆ ಕೈ ಚುಚ್ಕೊಂಡು ರಕ್ತ ಬರುವಂತದ್ದು. ಆದ್ರೆ ಅಲ್ಲಿ ಪೊಲೀಸರವ್ರು ನಿಂತಿದ್ರು, ನಮ್ಮ ರಕ್ಷಣೆಗೆ, ನಮ್ಮ ಸಂಘದವ್ರನ್ನೆಲ್ಲ ರಕ್ಷಣೆಗೆ ಹಾಕಿದ್ರಲ್ಲಿ. ಅದನ್ನೆಲ್ಲಾನು ಒಂಥರ ಭೇದಿಸ್ಕೊಂಡು ಆ ಯುವಕರು ಒಂದೇ ಏಟಿಗೆ ಆ ಗುಂಬಸ್ ಮೇಲೆ ಹತ್ತಕ್ ಪ್ರಾರಂಭ ಮಾಡಿದ್ರು. ಇಲ್ಲಿ ಭಾಷಣ ಮಾಡ್ತಾ ಇದ್ದವ್ರು ಹೇಳಕ್ ಶುರು ಮಾಡಿದ್ರು, ಯಾವುದೇ ತರ ಅಹಿತಕರ ಘಟನೆ ಆಗ್ಬಾರ್ದು, ಮತ್ತೆ ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸ್ಬೇಕು ಅಂತ ಹೇಳ್ತಾ ಇದ್ರು ಇಲ್ಲಿ. ಆದ್ರೆ ಅವ್ರಿಗೆ ಆ ಸಮಯದಲ್ಲಿ ಬಂದಿರೋ ಕೇಳಿಸೋದಿಲ್ಲ. ಅವ್ರಿಗೆ ಏನಾದ್ರೂ ಇವತ್ತು ಮಾಡ್ಲೇಬೇಕು, ಮಾಡ್ತಿರ್ಲೇಬೇಕು ಅಂತ ಹೇಳಿ ನಿಶ್ಚಯ ಮಾಡಿ
ಅವ್ರ ಕೈನಲ್ಲಿ ಏನು ಆಯುಧಗಳಿಲ್ಲ, ಏನು ಶಸ್ತ್ರಗಳಿಲ್ಲ, ಏನೂ ಇಲ್ಲ. ಅಂದ್ರೆ ಸಿಕ್ಕಿರೋಂಥ ಒಂದು ಕಲ್ಲು ಇರ್ಬೋದು ಅಥವಾ ಏನೋ ಒಂದು ಕೋಲ್ ಇರ್ಬೋದು, ಕೈಯಿಂದ ಗುದ್ದಕ್ಕೆ, ಕಾಲಿನಿಂದ ತಗೊಂಡು ಗುದ್ದಕ್ಕೆ ಶುರು ಮಾಡಿದ್ರು. ಅಂದ್ರೆ ನೀವು ಲೆಕ್ಕ ಹಾಕೊಡಿ, ಅದು ಸುಮಾರು ಒಂದು 400-500 ವರ್ಷ ಹಳೇದು ಒಂದು ಕಟ್ಟಡ. ಅದು ಎಷ್ಟು ಸ್ಟ್ರಾಂಗ್ ಆಗಿರತ್ತೆ. ನಾವು ಕೈನಲ್ಲಿ ಸುಮ್ಮನೆ ಇದು ಮಾಡಿದ್ರೆ ಎಲ್ಲ ಉರುಳೋ ಅಂತದ್ದಲ್ಲ. ಆದ್ರೆ ಇವರ ಉತ್ಸಾಹದ ಮುಂದೆ ಆ ಕಟ್ಟಡದ ಆಂಜನೇಯ ಖಂಡಿತ ಬಂದಿದ್ದ. ಅವ್ರೆ ಫಸ್ಟ್ ಮೇಲ್ ಹತ್ತಿದ್ದು ಅದರ ಮೇಲೆ ಒಂದು ಧ್ವಜ ಹಾಕ್ಬೇಕು ಅಂತ ಹೇಳಿ. ಬಟ್ ಇವ್ರಿಗೆ ಅವ್ರದ್ದು ಒಂಥರ ಹೇಗೆ ಉತ್ಸಾಹ ಇತ್ತು ಅಂತ ಹೇಳಿದ್ರೆ ಹತ್ತಕ್ಕೆ ಶುರು ಮಾಡಿದ್ರು. ಶುರು ಮಾಡಿದ್ಮೇಲೆ ಅವ್ರ ಆ ಕೇನ್ ಕೋಲ್ ಇತ್ತು, ಅದರಿಂದನೇ ಹೊಡಿಯಕ್ಕೆ ಶುರು ಮಾಡಿದ್ರು. ಕಲ್ಲಿತ್ತು, ಕಲ್ಲಲ್ಲಿ ಹೊಡಿಯಕ್ಕೆ ಶುರು ಮಾಡಿದ್ರು. ಇದೆಲ್ಲ ಆಗ್ತಾ ಇರೋ ಸಮಯದಲ್ಲಿ ಅದು ಎಲ್ಲಿಂದ ಬಂತೋ ಗೊತ್ತಿಲ್ಲ. ಕೆಲವ್ರ ಕೈಗೆ ಈ ಕಟ್ಟಡ ನಿರ್ಮಾಣ ಮಾಡುವಾಗ ಬೇಕಾಗಿರುವಂತ ಸಲಾಕೆ ಇರ್ಬೋದು, ಅದೆಲ್ಲ ಬಂತು. ಅದು ಎಲ್ಲಿಂದ ಬಂತು ನಮ್ಗೊತ್ತು ಖಂಡಿತ ಗೊತ್ತಿಲ್ಲ. ಆವಾಗ ಎಲ್ಲ ಶುರು ಮಾಡಿ ನಾವು ನೋಡ್ತಾನೇ ಇದೀವಿ. ಒಂದು 11:30-12 ಗಂಟೆ ಹೊತ್ತಿಗೆ ಮೊದಲನೇ ಗುಮ್ಮಟ ಬಿತ್ತು. ಹಾಗೆ 2:30 ಹೊತ್ತಿಗೆ ಎರಡನೇ ಗುಮ್ಮಟ ಬಿತ್ತು. ಮತ್ತೆ ಮಧ್ಯದ ಬೀಳೋ ಅಷ್ಟೊಳಗೆ ಒಂದು 4:15 ಆಗಿತ್ತು. ಅಷ್ಟು ಜನನು ಅಲ್ಲೇ ಇದ್ದಾರೆ. ಎಲ್ಲಾರು ಘೋಷಣೆ ಕೂಗ್ತಾ ಇದ್ದಾರೆ, ಅವ್ರಿಗೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಸೊ ಅವ್ರು ಮಾಡ್ತಾ ಇರೋ ಕೆಲಸ ಮಾಡಿ ಇನ್ನ ಮುಂದುವರಿಸಿ, ನಾವೆಲ್ಲ ನಿಮ್ ಜೊತೆ ಇದೀವಿ ಅಂತ ಹೇಳಿ ಅವ್ರಿಗೆ ಪ್ರೇರಣೆ ಕೊಡ್ತಾ ಇದ್ದಾರೆ, ಕಿರ್ಚ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ. ಅವರು ಭಾವನೆಗಳನ್ನ ಹೊರಗಡೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಅವತ್ತಿಂದ ಇವಾಗ್ಲೂ ನಾನು ಜ್ಞಾಪಿಸ್ಕೊಂಡ್ರೆ ಎಲ್ಲ ಜುಮ್ಮನ್ನತ್ತೆ ನನಗೆ ಹಾಗೆ ಅನಿಸ್ತಾ ಇತ್ತು. ಅಲ್ಲಿರೋಂಥ ಅಷ್ಟು ಅಂದ್ರೆ ಯಾರು ಹೆದರ್ಕೊಂಡು ಓಡೋಗೋ ಅಂತ ಪ್ರಯತ್ನ ಮಾಡ್ಲಿಲ್ಲ. ಅಲ್ಲೇ ನಿಂತ್ಕೊಂಡು ಅವ್ರಿಗೆ ತುಮ್ ಆಗೆಗಳು ಹಮ್ ತುಮಾರ ಸಾಥ್ ಹೇ ಅಂತ ಹೇಳ್ಬಿಟ್ಟು ಹೀಗೆ ಘೋಷಣೆಗಳೆಲ್ಲ ಕೂಗಕ್ಕೆ ಶುರು ಮಾಡಿದ್ರು. ಸರಿ, ಆ ಗುಮ್ಮಟ ಬೀಳ್ತಿದಂಗೆ ತುಂಬಾ ಹರ್ಷೋದ್ಗಾರ ಆಯ್ತು. ಎಲ್ಲಾರ್ಗು ಅವ್ರ ಭಾವನೆಗಳನ್ನ ಕಂಟ್ರೋಲ್ ಮಾಡಕ್ ಆರ್ಮಿ ಆಗಿರ್ಬೋದು, ಪೊಲೀಸರು ಯಾರು ಕೂಡ ಬರೋದಿಲ್ಲ. ಇಲ್ಲ, ಪೊಲೀಸ್ ಅವ್ರ ಕೈಯಲ್ಲಿ ಅವ್ರು ಇದ್ದಿದ್ದು 1,000 ಜನ, ಇಲ್ಲಿದ್ದು ಲಕ್ಷಾಂತರ ಜನ. ಎಷ್ಟು ಜನಕ್ಕೆ ಏನ್ ಮಾಡ್ಬೋದು ಅವರು? PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ರು, ಅವ್ರಿಗೂ ಕೂಡ ಸ್ವಲ್ಪ ಸಾಫ್ಟ್ ಕಾರ್ನರ್ ಇತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಯಾವುದೇ ಒಬ್ಬ ಹಿಂದೂಗೆ ರಾಮ ಅಂತ ಹೇಳಿದ್ರೆ ಅವ್ರ ಹೊರಗಡೆ ಹೇಳ್ಕೊಳ್ತೇ ಇರ್ಬೋದು, ಆದ್ರೆ ಮನ್ಸಿನಲ್ಲಿ ಇದ್ದೇ ಇರೋದಲ್ವಾ ನಮ್ಮ ರಾಮ. ಬಿಜೆಪಿ ಹಿಂದೂ, JDS ರಾಮ ಎಲ್ಲರ ಹಿಂದೂ. ಹಿಂದೂವಿನ ಒಂದು ಆರಾಧ್ಯ ದೈವ, ನಮ್ಮ ದೇಶದ ಅಸ್ಮಿತೆ ಅದು ಅಂತ ಹೇಳಿದ್ರೆ. ರಾಮ ಅಂತ ಹೇಳಿದ್ರೆ ಮರ್ಯಾದಾ ಪುರುಷೋತ್ತಮ, ಆದರ್ಶ ಪುರುಷ. ಅವನು ಒಬ್ಬ ಮನುಷ್ಯ ಜೀವನದಲ್ಲಿ ಹೇಗಿರ್ಬೇಕು ಅಂದ್ರೆ ರಾಮನ್ ನೋಡಿ ಕಲ್ತ್ಕೋಬೇಕು. ನಾವ್ ಯಾವ್ದೋ ಒಂದು ಕುಗ್ರಾಮಕ್ಕೆ ಹೋಗಿ ಅಲ್ಲಿ ಕೇಳಿ ಅವ್ರು ಯಾವ ಓದು ಬರಹ ಬರೆಯಕ್ಕೆ ಬರಲ್ಲ ಅವ್ರಿಗೆ. ಆದ್ರೆ ರಾಮನ್ ಕತೆ ಕೇಳಿದ್ರೆ ಎಲ್ಲಾರು ನಮಗ್ ಕತೆ ಹೇಳ್ಬಿಟ್ಟು ಕಳಿಸ್ತಾರೆ. ಇವಾಗ ಅದೇ ಇಂಥ ಕರಸೇವಕರ ಮೇಲೆ ಇವತ್ತು ಕೆಲವೊಂದು ಕೇಸ್ಗಳಾಗ್ತಾ ಇದೆ. ಸರ್ಕಾರಗಳೊಂದು ಸೇಡನ್ನು ತೀರಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಬೇಸರ ಆಗುತ್ತೆ ನಿಮ್ಗೆ? ಖಂಡಿತ ಅದೊಂಥರ ದುರದೃಷ್ಟಕರ ಅಂತ ಹೇಳ್ಬೇಕು. ನಮ್ಮ ಸರ್ಕಾರ 31 ವರ್ಷ ಹಿಂದೆ ಆಗಿರುವಂತ ಕರಸೇವಕರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ನಮ್ಗೆ ಒಂಥರ ನಾಚಿಕೆ ಅನ್ಸುತ್ತೆ. ಅಯ್ಯೋ, ಕರ್ನಾಟಕದ ಹನುಮಂತ ಹುಟ್ಟಿದ ಸ್ಥಳ, ನಾವು ಇನ್ಫ್ಯಾಕ್ಟ್ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಅದ್ ಬಿಟ್ಟು ಈ ತರ ನಾವು ಇಡೀ ದೇಶ ನೋಡ್ತಾ ಇರತ್ತಲ್ವಾ ಕರ್ನಾಟಕ ಅಂದ್ರೆ ಏನು ಅಂತ ಹೇಳಿ, ಇದ್ ನೋಡಿದ್ರೆ ನಮ್ಗೆ ನಾಚಿಕೆ ಅನಿಸ್ತಾ ಇದೆ. ಅಯ್ಯೋ, ನಮ್ ಸರ್ಕಾರ ಹಿಂಗ್ ಮಾಡ್ತಿದ್ಯಲ್ಲ ಅಂತ ಹೇಳಿ. ನಿಮ್ಗಲ್ಲಿ ಹೋಗೋವರೆಗೂ ಇಲ್ಲಿ ಮಸೀದಿ ಬೀಳುತ್ತೆ, ಸಾರಿ ಆ ವಿವಾದಿತ ಕಟ್ಟಡ ಬೀಳುತ್ತೆ ಅಂತ ನಿಮ್ಗೆ ಗೊತ್ತಿರಲಿಲ್ಲ? ಖಂಡಿತ ಗೊತ್ತಿರ್ಲಿಲ್ಲ. ಏನಾಯ್ತು ಅಂತ ಹೇಳಿದ್ರೆ 5ನೇ ತಾರೀಕು ಒಂದ್ ಸ್ವಲ್ಪ ಸೂಚನೆಗಳು ಬಂತು, ನಾಳೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಅಂತ ಹೇಳಿ. ಆಗ ನಮ್ಮ ಸಂಘದ ಒಬ್ಬ ಹಿರಿಯ ಅಧಿಕಾರಿಗಳು ಅಲ್ಲಿರುವಂತ ಅಷ್ಟು ಕರ್ನಾಟಕದಿಂದ ಬಂದಿರುವಂತ ಅಷ್ಟು ಜನಕ್ಕೆ ಒಂದು ಬೈಠಕ್ ತಗೊಂಡ್ರು. ಬೈಠಕ್ ಅಂತ ಹೇಳಿದ್ರೆ ಮೀಟಿಂಗ್ ಅಂತ ಹೇಳಿ. ಸೊ ತಗೊಂಡಾದ್ಮೇಲೆ ಕೇಳಿದ್ರು, ಇಲ್ಲಿ ಯಾರು 3rd year OTC ಆಗಿರುವಂತವ್ರು ಸ್ವಯಂ ಸೇವಕರಿದ್ದಾರೆ, ಅವ್ರು ನಿಂತ್ಕೊಳ್ಳಿ ಅಂತ ಹೇಳಿ. ಸೊ ಸುಮಾರು ಜನ ಒಂದು 20-25 ಜನ ನಿಂತ್ಕೊಂಡ್ರು. ಅವ್ರನ್ನೆಲ್ಲ ಕರೆದು ಬೇರೆ ಬೈಠಕ್ ಮಾಡ್ಬಿಟ್ಟು ಹೇಳಿದ್ರು, ನೋಡಿ, ನಾವೆಲ್ಲ 3rd year OTC ಆಗಿರುವಂತವ್ರು, ನಾನು ಇವಾಗ ಒಂದು ಸೂಚನೆ ಕೊಡ್ತಾ ಇದ್ದೀನಿ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಬಹುದು, ಗೊತ್ತಿಲ್ಲ. ಯಾಕಂದ್ರೆ ಇಷ್ಟು ಲಕ್ಷಾಂತರ ಜನ ಸೇರಿರುವಾಗ ಏನಾಗತ್ತೆ ಅಂತ ಹೇಳಕ್ಕಾಗಲ್ಲ. ಮಾಬ್ ಮೆಂಟಾಲಿಟಿ ಅದು. ಸೊ ಒಬ್ಬನಿಗೇನೋ ಅನ್ನಿಸ್ತು ಏನೋ ಮಾಡೋಣ ಅಂತ, ಸೊ ಇನ್ನೆಲ್ಲರೂ ಅವ್ರಿಗೆ ಬೆಂಬಲ ಕೊಡ್ತಾರೆ ಆ ಥರ. ಆವಾಗ ನಾವು ಅಲ್ಲಿ ರಕ್ಷಣೆಗಿರ್ಬೇಕು. ಸೊ ನಾವು ರಕ್ಷಣೆಗಿರುವಾಗ ನಮ್ಮ ಮೇಲೆ ಏನಾದ್ರೂ ಆಗ್ಬೋದು. ಸೊ ಹೈಯೆಸ್ಟ್ ಏನಾಗ್ಬೋದು ಅಂತ ಹೇಳಿದ್ರೆ ನಮ್ಮ ಪ್ರಾಣ ಹೋಗ್ಬೋದು. ಇದಕ್ಕೂ ಎಲ್ಲ ರೆಡಿ ಇದ್ದೀರಾ ಅಂತ ಹೇಳಿದ್ರೆ ನನ್ನ ಜೊತೆ ಬನ್ನಿ ಅಂತ ಕರೀತಾರೆ. ಅಲ್ಲಿದ್ದಂತ ಅಷ್ಟು 25 ಜನ ಕಾರ್ಯಕರ್ತರು ಹೇಳ್ತಾರೆ, ನಾವು ರೆಡಿ ಇದೀವಿ, ಬರ್ತೀವಿ, ರೆಡಿ ಇದೀವಿ ನಾವು ಅಂತ ಹೇಳಿ. ಯಾಕಂದ್ರೆ ಇದು ರಾಮನ್ ಕೆಲಸ ಆಗ್ತಾ ಇರೋದು.
ಸೊ ಮತ್ತು ನಾವು ಥರ್ಡ್ ಇಯರ್ OTC ಆಗಿರೋ ಅಂಥವ್ರು. ಸೊ ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ಅಂತ ಹೇಳಿ ಆ 25 ಜನನೂ ಹೋಗ್ತಾರೆ. ನಮ್ಮ ತಂದೆ, ನಮ್ಮ ಅಣ್ಣ ಮತ್ತೆ ನಮ್ಮಿಬ್ರು ಚಿಕ್ಕಪ್ಪಂದ್ರು, ಅವ್ರು ಅಷ್ಟು ಜನನೂ ಹೋದ್ರು. 4 ಜನನೂ ಹೋದ್ರು. ಹೌದು. ಸೊ 4 ಜನನೂ ಹೋದ್ರು. ಅವರೆಲ್ಲರೂ ರಕ್ಷಣೆಗಿದ್ರು. ನನ್ನ ಹತ್ರ ಅದು ಫೋಟೋನು ಇದೆ, ನಾನು ಶೇರ್ ಮಾಡ್ತೀನಿ ನಿಮಗೆ. ಸೊ ಅಲ್ಲಿ ರಕ್ಷಣೆಗಿದ್ರು. ನಾನು ಹೇಳಿದೆ ಅಲ್ವಾ, ಮಾರನೇ ದಿನ 6ನೇ ತಾರೀಕು ಬೆಳಿಗ್ಗೆ 11-11:30 ವಾಜಪೇಯಿ ಭಾಷಣ ಆಗ್ತಾ ಇತ್ತು. ಆಗ ಒಂದು ಗುಂಪಿನ ಯುವಕರು ನುಗ್ಗಿದ್ರು ಅಂತ ಹೇಳಿ ಆ ಸಮಯದಲ್ಲಿ ಇವರೆಲ್ಲ ಒಂದು ದಂಡಗಳು ಇಟ್ಕೊಂಡು ಅಲ್ಲಿ ರಕ್ಷಣೆ ಕಾರ್ಯ ಮಾಡ್ತಾ ಇದ್ರು. ಬಟ್ ಅವರು ಆ ಫೋರ್ಸ್ ಅಲ್ಲಿ ಇವ್ರುಗಳೇನು ಮಾಡಕ್ ಆಗ್ಲಿಲ್ಲ. ತುಂಬಾ ತಡೆದ್ರು, ನೀವು ಮುಂದೆ ಹೋಗ್ಬಾರ್ದು, ಏನು ಮಾಡಬಾರ್ದು ಅಂತೆಲ್ಲ ಹೇಳಿ. ಬಟ್ ಇವ್ರ ಕೈನಲ್ಲಿ ಆಗ್ಲಿಲ್ಲ, ಅದು ತಡೆಯಕ್ ಆಗ್ಲಿಲ್ಲ. ಬಂದ್ಬಿಟ್ರು. ಬಂದು ಈ ಕಡೆ ಅವ್ರಿಗೆ ನಮಗೆ ಒಂದು ಸಂಘದಿಂದ ಬಂದಿರೋಂತ ಸೂಚನೆ ನಾವು ಪಾಲಿಸ್ಲಿಲ್ವಲ್ಲ ಅಂತ ಅವ್ರಿಗೆ ತುಂಬಾ ದುಃಖ ಆಯ್ತು. ಬಂದ್ಬಿಟ್ಟು ಇಲ್ಲಿ ಅವರ ಹಿರಿಯ ಅಧಿಕಾರಿ ಇಲ್ಲೇ ಗೊತ್ತಾಗುತ್ತೆ ಅವತ್ತಿನ ನಿಜವಾದ ಉದ್ದೇಶ ಆ ಕಟ್ಟಡವನ್ನು ಒಡೆಯೋದಲ್ಲ ಅಂತ, ಕರಸೇವೆ ಮಾಡೋದು. ಹೌದು. ಬಂದು ನಮ್ಮ ಚಿಕ್ಕಪ್ಪ, ನಮ್ಮ ತಂದೆಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಸಂಘದ ಸೂಚನೆ ಅಂದ್ರೆ ಒಂದು ಭಗವಂತನ ಸೂಚನೆ ಅಂತ ಅವ್ರು ನಂಬ್ಕೊಂಡಿರೋಂಥವ್ರು. ಸೊ ಅಂತ ಸೂಚನೆನ ನಾವು ರಕ್ಷಣೆ ಮಾಡಿ ಅಂತ ಹೇಳಿದ್ರು, ಮಾಡಕ್ ಆಗ್ಲಿಲ್ವಲ್ಲ ಅಂತ ಕಣ್ಣಲ್ಲಿ ನೀರ್ ಬರಕ್ ಶುರು ಆಯ್ತು. ಆಗ ಅವ್ರಿಗೆ ನಿಜವಾದ ಜಾತ್ಯತೀತವಾದ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಆ ಕಟ್ಟಡವನ್ನು ಉಳಿಸ್ಬೇಕು ಅಂತ ಅನ್ಕೊಂಡಿರೋರು ಬೇರೆ, ಬಟ್ RSS ಸ್ವಯಂ ಸೇವಕರೇ ಅವತ್ತು ಅದನ್ನು ಉಳಿಸೋಕಾಗಿಲ್ಲ, ಸಂಘದ ಆಜ್ಞೆಯನ್ನ ನಾವು ಪಾಲಿಸಕ್ಕಾಗಿಲ್ಲ ಅಂತ ಕಣ್ಣಲ್ಲಿ ನೀರ್ ಹಾಕಿದ್ರಲ್ಲ, ಇದೇ ನಿಜವಾದ ಜಾತ್ಯತೀತತೆ. ಜಾತ್ಯತೀತತೆಗೆ ಇನ್ನೊಂದು ಹೆಸರು ಬೇಕಾಗಿದೆ. ನೀವು ಸಂಘದಲ್ಲಿ ಹೋಗಿ ಯಾರೇ ಒಬ್ಬನ್ನ ನಿನ್ನ ಜಾತಿ ಯಾವ್ದು ಅಂತ ಹೇಳಿದ್ರೆ ಅವರು ಸುಮಾರು ಒಂದು 50 ವರ್ಷದ ಸ್ನೇಹ ಇರತ್ತೆ. ಆದ್ರೆ ಯಾರಿಗೋ ಒಬ್ರಿಗೊಬ್ರು ಜಾತಿ ಗೊತ್ತಿರೋದಿಲ್ಲ. ಅವ್ರದ್ದು ಉದ್ದೇಶ ಏನು ಅಂದ್ರೆ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡೋದಷ್ಟೇ. ಸೊ ಅದು ಸಂಘ. ಹಿಂದೂ ರಾಷ್ಟ್ರ ಅಂದ್ರೆ ನೆನಪಾಯ್ತು. ಸೊ ಸಬ್ಜೆಕ್ಟ್ ರಿಲೇಟೆಡ್ ಆಗಿಲ್ಲ, ಅದು ಕೇಳ್ತೇನೆ, ಹಿಂದೂ ರಾಷ್ಟ್ರ ಅಂದ್ರೆ ಏನು ಅಂತ. ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಸಿಂಧೂ ನದಿ ತಟದಲ್ಲಿ ಇರುವಂತವರೆಲ್ಲರೂ ಹಿಂದೂಗಳು. ಇಲ್ಲಿ ಯಾವುದೇ ಒಂದು ಜಾತಿ ಬರೋದಿಲ್ಲ, ಮತ ಬರೋದಿಲ್ಲ, ಪಂಥ ಬರೋದಿಲ್ಲ. ಮತ್ತೆ ಯಾರು ನಮ್ಮ ಒಂದು ಸಂಸ್ಕೃತಿನ ಗೌರವ ಕೊಡ್ತಾರೆ ಅವರೆಲ್ಲ ಹಿಂದೂಗಳು. ಈ ಹಿಂದೂಗಳು ಅಂತ ಹೇಳಿದ್ರೆ ಅವರೇ ಸರ್ವಧರ್ಮ ಸಹಿಷ್ಣುತೆ ಇರೋಂಥವ್ರೆ ಹಿಂದೂಗಳು. ಅವ್ರಿಗೆ ಅವರೆಲ್ಲ ಎಲ್ಲಿದ್ದಾರೆ ಅದು ಹಿಂದೂ ರಾಷ್ಟ್ರ ಅಂತ ಹೇಳ್ಬಿಟ್ಟು. ಇವಾಗ ಆ ವಿವಾದಿತ ಕಟ್ಟಡ ಬೀಳೋವರೆಗೆ ನೀವು ಹೇಳಿದ್ರಿ, ಆಮೇಲೆ ಏನಾಯ್ತು ಅಂತ ಅಲ್ಲಿ ಪರಿಸ್ಥಿತಿ? ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಆವಾಗ ನಮ್ಮ ಹೋವೆ ಶೇಷಾದ್ರಿಗಳು ಅಂತಿದ್ರು. ಆಗ ಇಲ್ಲಿ ಸಂಘದವರು ಎಲ್ಲಾರು ಇದ್ರು. ಅವ್ರಿಗೆಲ್ಲ ತುಂಬಾ ಗಾಬರಿ ಆಗಕ್ ಶುರು ಆಯ್ತು. ಹೌದು, ಇವಾಗ ಕಟ್ಟಡ ಬಿದ್ದೋಯ್ತು, ಈಗ ಅಲ್ಲಿರೋಂತ ಮುಸಲ್ಮಾನರುಗಳೆಲ್ಲ ಸೇರ್ಕೊಂಡು ಬಂದಿಲ್ಲ ಆಕ್ರಮಣ ಮಾಡಿ ನಮ್ಮ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡೋದು ನಾವು? ಈಗ ಏನಾದ್ರೂ ಮತ್ತೆ ಈ ವಿವಾದಿತ ಕಟ್ಟಡ ಬಿದ್ದೋಗಿದೆ, ಈಗ ಏನಾದ್ರೂ ನಾವು ಮಾಡ್ಬೇಕಲ್ಲ ಅಂತ. ಅವಾಗ ಅವ್ರು ಹೇಳಿದ್ರು, ಇದಕ್ಕೆ ಯಾರು ಭಯ ಪಡ್ಬೇಕಾದಿಲ್ಲ, ಮತ್ತೆ ಯಾರು ಒಂಥರ ಸಾರಿ ಫೀಲ್ ಮಾಡುವಂತದ್ದಿಲ್ಲ. ಅಂದ್ರೆ ಹಿಂಗ ಆಗೋಯ್ತಲ್ಲ ನಮ್ಮ ಕೈಯಿಂದ ಅಂತಲ್ಲ, ಇದು ಒಂದು ಐತಿಹಾಸಿಕ ಒಂದು ಕ್ಷಣ. ಇದು ನಾವು ಮಾಡಿರೋದು ಸರಿಯಾಗಿ ಮಾಡಿದೀವಿ ನಾವು. ಸೊ ಇಲ್ಲಿ ಇವಾಗ ಏನ್ ಮಾಡ್ಬೇಕಂದ್ರೆ, ನಾವು ರಾಮಲಲ್ಲಾನ ಪ್ರತಿಷ್ಠಾಪನೆ ಮಾಡಿ ಸ್ವಲ್ಪ ಎಲ್ಲ ಕಟ್ಟಡ ಬಿದ್ದಿತ್ತಲ್ವಾ ಅಲ್ಲೆಲ್ಲ ಕ್ಲೀನ್ ಮಾಡೋ ಕೆಲಸ ಮಾಡಬೇಕು. ಮಾಡಿ ಅವತ್ತು ಆಕ್ಚುಲಿ ಸಾಯಂಕಾಲ ರಾತ್ರಿ ಹೊತ್ತಿಗೆ ಆ ಸರ್ಕಾರನ ವಜಾ ಮಾಡ್ತಾರೆ. ಸೆಂಟ್ರಲ್ ಗವರ್ಮೆಂಟ್ ಅವರು ವಜಾ ಮಾಡಿ, ಕಲ್ಯಾಣ್ ಸಿಂಗ್ ಸರ್ಕಾರ ವಜಾ ಮಾಡ್ತಾರೆ. ಸೊ ಎಲ್ಲರಿಗೂ ನ್ಯೂಸ್ ಗೊತ್ತಾಗಿದೆ. ಗೊತ್ತಾದ್ಮೇಲೆ ಅವ್ರು ಹೇಳಿದ್ರು, ಆದಷ್ಟು ಬೇಗ ಇಲ್ಲೆಲ್ಲ ತೆರವು ಕೆಲಸ ಮಾಡ್ಬೇಕು, ನಾವು ಮಾಡ್ಬಿಟ್ಟು ಅಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆ ಮಾಡ್ಬಿಡ್ಬೇಕು. ಒಂದ್ಸತಿ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗೋಯ್ತು ಅಂತ ಹೇಳಿದ್ರೆ ಯಾರು ಏನು ಮಾಡಕ್ ಆಗಲ್ಲ. ಇನ್ನೊಂದು ಕೋರ್ಟ್ ಅವ್ರು ಬಂದ್ರು ಏನು ಮಾಡಕ್ ಆಗಲ್ಲ. ಸೊ ನಾವು ಮಾಡ್ಬಿಡೋಣ ಅಂತ ಹೇಳಿ ನಾವು ಎಲ್ಲಾರು ಸೇರ್ಕೊಂಡು ರಾತ್ರಿ ಆ ತಲೆ ಮೇಲೆ ಅಲ್ಲಿರುವಂತ ಇಟ್ಟಿಗೆ ಆಗಿರ್ಬೋದು ಎಲ್ಲ ಅಲ್ಲಿ ತೆರವು ಕಾರ್ಯ ಮಾಡಿದ್ವಿ. ರಾತ್ರಿ ಇಡೀ ಯಾರು ನಿದ್ದೆ ಮಾಡಿಲ್ಲ ಅಲ್ಲಿ. ಇದಾಗಿ ಸಂಜೆ ಒಂದು 5:30-6 ಗಂಟೆ ಆಯ್ತು. ಅದಾದ್ಮೇಲಿಂದ ಸ್ವಲ್ಪ ಎಲ್ಲಾರನ್ನೂ ಅಲ್ಲಿರುವಂತ ಚದುರಿಸುವಂತ ಪ್ರಯತ್ನ ಮಾಡಿದ್ರು. ಮಾಡಾದ್ಮೇಲಿಂದ ಒಂದು ಸಂಜೆ ಹೊತ್ತಿಗೆ 7:30-8 ಗಂಟೆ ಹೊತ್ತಿಗೆ ಈ ತರ ಡಿಸಿಷನ್ ತಗೊಂಡು ನಾವೊಬ್ರು ಪ್ರತಿಯೊಬ್ರು ನಾವು ಏನು ಹಾಕೊಂಡಿದ್ವಿ ದುಪ್ಪಟ, ಯಾಕಂದ್ರೆ ಅದು ಏನು ನಮ್ಮ ಸಲಕರಣೆಗಳು ಇರ್ಲಿಲ್ಲ ನಮ್ಮ ಹತ್ರ. ಸೊ ನಾವು ಹಾಕೊಂಡಿರೋ ದುಪ್ಪಟ ಇರ್ಬೋದು ಅಥವಾ ನಮ್ದೇನು ಒಂದು ಶಾಲ್ ಇರ್ಬೋದು, ಆ ಶಾಲಲ್ಲಿ ಅದೆಲ್ಲ ಹಾಕೊಂಡು ಈ ಕಡೆ ಪ್ರತಿಯೊಬ್ರು ಕೆಲಸ ಮಾಡಿದಾರೆ. ಅಲ್ಲಿ ಬಂದಿರೋಂಥ ಕರಸೇವಕರು ಅಷ್ಟು ಜನನು ಅವ್ರ ಹತ್ರ ಏನಿತ್ತು ಅದರಲ್ಲಿ ಅಲ್ಲಿರೋಂಥ ಕಲ್ಲು ಮಣ್ಣು ಏನು ಕಟ್ಟಡದ ಏನು ಇದೆಲ್ಲ ಇತ್ತು ಅದಷ್ಟು
ಮಾಡಿದ್ವಿ. ಬೆಳಿಗ್ಗೆ ಹೊತ್ತಿಗೆ ಅಲ್ಲಿ ಫುಲ್ಲು ಕ್ಲೀನ್ ಆಗಿಬಿಟ್ಟು ರಾಮನ ಮೂರ್ತಿ ಬಂದು ಪ್ರತಿಷ್ಠಾಪನೆ ಆಗೋಯ್ತು. ಸೊ ಮಾರನೇ ದಿನ ಹೊತ್ತಿಗೆ CRPF ಅವರು ಬಂದು ಇಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗೋದಕ್ಕೆ ಪೇಜಾವರ ಸ್ವಾಮೀಜಿ ಕಾರಣ ಅಂತ. ಪೇಜಾವರ ಸ್ವಾಮೀಜಿ ತುಂಬಾ ಜನ ಪೇಜಾವರ ಶ್ರೀಗಳು ಮತ್ತೆ ನಮ್ಮ RSS ಮುಖ್ಯಸ್ಥರಾಗಿರುವಂತಹ ಹೋವೆ ಶೇಷಾದ್ರಿಗಳು ನಿಶ್ಚಯ ಮಾಡಿದ್ರು. ಮಾಡ್ಬಿಟ್ಟು ಇಲ್ಲ ಆಗಿರೋಂಥದ್ದು ಒಳ್ಳೇದು, ಯಾಕಂದ್ರೆ ಸ್ವಾಮೀಜಿಗಳಲ್ವಾ, ಅವರು ಮುಂಚೂಣಿಯಲ್ಲಿದ್ದರು, ಅವ್ರನ್ನ ಕೇಳ್ಬೇಕಲ್ವಾ ನಾವು. ಅವಾಗ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಇದು ನಾವು ಯಾರು ಮಾಡಿರೋ ಅಂಥದ್ದಲ್ಲ, ಹನುಮಂತ ಸ್ವತಃ ಬಂದು ನಮ್ಮಲ್ಲಿ ಕೂತು ಈ ಕೆಲಸ ಮಾಡಿಸಿರೋ ಅಂಥದ್ದು. ಹಾಗಾಗಿ ಈ ಕೆಲಸನ ಇಲ್ಲಿಗೆ ನಿಲ್ಲಿಸಬಾರ್ದು, ನಾವಲ್ಲಿ ರಾಮನ್ ಪ್ರತಿಷ್ಠಾಪನೆ ಮಾಡಿ ಹೊರಡೋಣ ಅಂತ ಹೇಳಿ ಹೇಳಿದ್ರು. ಇವಾಗ ಅದೇ ಒಂದು ಕ್ರೆಡಿಟ್ ಪಾಲಿಟಿಕ್ಸ್ ಅಂತ ನಡೀತಾ ಇದೆ. ಈಗ BJP ಅವರು ಕ್ರೆಡಿಟ್ ತಗೊಳ್ತಾ ಇದ್ರೆ ಅದಕ್ಕೆ ನಾವು ಹೋಗಲ್ಲ, ಈ ತರ ಇದೊಂದು ಸರಿನಾ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ದೇವಸ್ಥಾನದ ವಿಚಾರದಲ್ಲಿ? ಅಲ್ಲ, ಇದು ಯಾವುದೇ ಒಂದು ಪಾರ್ಟಿ ಕ್ರೆಡಿಟ್ ತಗೊಳ್ಳೋವಂಥದ್ದಲ್ಲ. ಇದು ನಮ್ಮ ಹಿಂದೂ ಸಮಾಜದ, ಹಿಂದೂ ಸಂಸ್ಕೃತಿಯ ಪ್ರತೀಕ ರಾಮ. ಅವನು ಅಂದ್ರೆ ನಮ್ಮ ಇಡೀ ಭಾರತದ ಒಂದು ಅಸ್ಮಿತೆ ರಾಮ. ಅಂದ್ರೆ ರಾಮ ಅಂತ ಹೇಳಿದ್ರೆ ಆದರ್ಶ ಪುರುಷ. ಅವನು ಯಾವುದೇ ಒಬ್ಬ BJP ಪಾರ್ಟಿ ರಾಮ ಅಲ್ಲ, BJP ರಾಮ ಅಲ್ಲ, ಕಾಂಗ್ರೆಸ್ ರಾಮ ಅಲ್ಲ. ಅವನು ಇಡೀ ಮನುಕುಲಕ್ಕೆ ಒಂದು ಆದರ್ಶವಾದ ವ್ಯಕ್ತಿತ್ವ. ಬರೀ ನಮ್ಮ ದೇಶದಲ್ಲ, ನೀವು ಕಾಂಬೋಡಿಯಾದಲ್ಲಿ ನೋಡ್ಬೋದು, ಅಥವಾ ಇಂಡೋನೇಷ್ಯಾ ನೋಡ್ಬೋದು, ಅಥವಾ ಬ್ಯಾಂಕಾಕ್ ನೋಡ್ಬೋದು. ಪ್ರತಿಯೊಂದು ದೇಶದಲ್ಲೂ ರಾಮನ ಒಂದು ಆದರ್ಶ ಗುಣಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತಾರಲ್ಲಿ. ಓಕೆ, ಅದೇ ಇವಾಗ ಅಂದಿನ ಹೋರಾಟ ಮತ್ತೆ ಇಂದಿನ ಹೋರಾಟ ತುಂಬಾ ಡಿಫ್ರೆನ್ಸ್ ಇದೆ. ಆ ಹೋರಾಟಗಳ ಬಗ್ಗೆ ಇವಾಗಿನವ್ರಿಗೆ ಯಾರಿಗೂ ಗೊತ್ತಿಲ್ಲ. ಈ ಕೋರ್ಟ್ ನ್ಯಾಯಾಂಗ ಹೋರಾಟದ ಬಗ್ಗೆ ಮಾತ್ರ ಗೊತ್ತು. ಇವತ್ತು ಅವತ್ತಾದಂತಹ ಸಂಘರ್ಷಗಳು ಇದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಇದನ್ನೆಲ್ಲ ಕೇಳಿದಾಗ ಖಂಡಿತವಾಗಿ ಕೂಡ ನಮ್ಗೆ ಖುಷಿ ಆಗುತ್ತೆ ಅಲ್ವಾ? ಖಂಡಿತ. ಅಂದ್ರೆ ನಾವು ಒಂದು ವಿ ವರ್ ಆಲ್ಸೋ ಪಾರ್ಟ್ ಆಫ್ ದಟ್ ಅಂತ ಹೇಳಕ್ಕೆ ನಮ್ಗೆ ಇವತ್ತು ತುಂಬಾ ಹೆಮ್ಮೆ ಆಗುತ್ತೆ. ಅಂದ್ರೆ ಅವತ್ತು ನಮ್ಮ ಮನೆಯಲ್ಲಿ ಡಿಸೈಡ್ ಮಾಡಿ ಕರ್ಕೊಂಡು ಹೋದ್ರು ನಮ್ಮನ್ನ. ಇಲ್ಲ ನೀನ್ ಚಿಕ್ಕವಳು ಮನೇಲೇ ಇದ್ಬಿಡು ಅಂತ ಹೇಳಿದ್ರೆ ನಾನು ಇವಾಗ ಎಲ್ಲಾರು ಸಾಮಾನ್ಯ ತರ ಒಬ್ಳು ಆಗಿರ್ತಿದ್ದೆ. ಬಟ್ ಅವತ್ತು ನನ್ನ ಕರ್ಕೊಂಡು ಹೋಗಿದ್ರಲ್ಲ, ಏನು ಮೋಸ್ಟ್ಲಿ ರಾಮನ್ ಪ್ರೇರಣೆ ಆಗಿರ್ಬೇಕು, ಇವಳ ಕೈಯಿಂದನೂ ಸ್ವಲ್ಪ ಸೇವೆ ಮಾಡ್ಸೋಣ ಅಂತ ಹೇಳಿ. ಹಾಗಾಗಿ ನನ್ಗೂ ಒಂದು ಅವಕಾಶ ಸಿಕ್ತು. ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ಈ ಮಧ್ಯಾಹ್ನ ಒಂದು ಸಂಜೆ ಹೊತ್ತಿಗೆ ಇದೆಲ್ಲ ಆಯ್ತಲ್ಲ, ಅದಾದ್ಮೇಲೆ ಅಲ್ಲಿ ಪೂರ್ತಿ 3 ಗುಮ್ಮಟಗಳು ಬಿದ್ಮೇಲಿಂದ ನಮ್ಮ ಒಂದು ಟೆಂಟ್ಗೆ ವಾಪಸ್ ಹೋಗಕ್ ಹೇಳಿದ್ರು. ಅವಾಗ ಹೋದಾಗ ನಮ್ ಜೊತೆ ಬಂದಿರೋ ಅಂತ ಒಬ್ರು ಮಹಿಳೆ, ಅವರು ನಮ್ಮ ತಾಯಿ ಹತ್ರ ಹೇಳ್ತಿದ್ದಾರೆ, ನೀವ್ ಯಾಕೆ ನಿಮ್ ಮಗ್ಳನ್ನ ಇಷ್ಟು ಚಿಕ್ಕ ವಯಸ್ಸಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಈಗ ಸಪೋಸ್ ಏನಾದ್ರು ಮುಸಲ್ಮಾನ್ರ ಇಲ್ಲಿರೋಂಥವ್ರು ಎಲ್ಲರೂ ಆಕ್ರಮಣ ಮಾಡ್ತು ಅಂತ ಹೇಳಿದ್ರೆ ಫಸ್ಟ್ ನೋಡೋ ಅಂತದ್ದು ಹೆಣ್ಮಕ್ಳುಗಳನ್ನ, ಅವ್ರನ್ನ ಹೇಳ್ಕೊಂಡು ಹೋಗ್ಬಿಡ್ಬೋದು. ನೀವು ಬರ್ಬೋದಿತ್ತು, ನಿಮ್ ಮಗ್ಳನ್ನ ಯಾಕೆ ಕರ್ಕೊಂಬಂದ್ರ ಅಂತ ಹೇಳಿ. ಆಗ ನಮ್ಮ ತಾಯಿಗೆ ಸ್ವಲ್ಪ ಗಾಬರಿ ಆಯ್ತು. ಅವ್ರು ಅಳೋದಕ್ಕೆ ಶುರು ಮಾಡಿದ್ರು. ಸರಿ, ನಮ್ಮ ತಂದೆ ಬಂದ್ರು. ಅವರೆಲ್ಲ ಬೇರೆ ಬೇರೆ, ಹೆಣ್ಮಕ್ಳಿಗೆ ಬೇರೆ ಗಂಡ್ ಮಕ್ಳಿಗೆ ಬೇರೆ ತರ ಟೆಂಟ್ ಎಲ್ಲ ವ್ಯವಸ್ಥೆ ಆಗಿತ್ತು. ಬಂದಾಗ ಹೇಳಿದಾಗ ನಮ್ಮ ತಂದೆ ಹೇಳಿದ್ರು, ನೋಡು ಇದು ಅಳೋ ಅಂತ ಸಮಯ ಅಲ್ಲ, ನಮ್ಮ ಒಂದು ವೀರೋಚಿತ ಹಿಂದೂಗಳ ಒಂದು ಇತಿಹಾಸ ಸೃಷ್ಟಿ ಮಾಡಿದೀವಿ ನಾವು. ರಾಮನ ಮಂದಿರದ ಮೇಲೆ ಕಟ್ಟಿರೋಂತ ಕಟ್ಟಡನ ಉರುಳಿಸಿದೀವಿ. ಇದೊಂದು ಐತಿಹಾಸಿಕ ಕ್ಷಣ. ಇದು ನಮ್ಮೆಲ್ಲರ ಕೈಯಿಂದ ರಾಮ ಮಾಡಿಸಿದಾನೆ ಕೆಲಸ, ಒಳ್ಳೆ ಕೆಲಸ ಮಾಡಿಸಿದಾನೆ. ಈ ಕೆಲಸ ಆಗಿದೆ, ಇದಾದ್ಮೇಲೆ ನೀನು ಈ ತರ ಎಲ್ಲ ಯೋಚನೆ ಮಾಡಬಾರ್ದು. ನಾವು ರಾಮನ್ ಕೆಲ್ಸಕ್ಕೆ ಬಂದಿದೀವಿ, ರಾಮನೇ ನಮಗ್ ರಕ್ಷಣೆ ಮಾಡ್ತಾನೆ. ಆ ಒಂದು ಧೈರ್ಯ ಇರ್ಬೇಕು ನಮ್ಗೆ. ಇಷ್ಟು ಧೈರ್ಯ ಮಾಡಿ ಇಲ್ಲಿ ತನಕ ಬಂದಿದೀವಿ, ಈಗ ಯಾವ್ದೋ ಒಂದ್ ಸಣ್ಣ ವಿಷಯಕ್ಕೆ ಹೆದರ್ಕೊಂಡು ನೀನ್ ಅಂತಿದ್ಯಲ್ಲ ಅಂತ ಹೇಳಿದ್ರು. ಆಮೇಲೆ ನಮ್ಮ ತಾಯಿ ಹೌದು ಅಂತ ಹೇಳಿ ಒಂಥರ ಧೈರ್ಯ ತಗೊಂಡ್ರು ಅವರು. ಎಷ್ಟಾದ್ರೂ ತಾಯಿಗೆ ಆ ಭಯ ಇದ್ದೇ ಇರುತ್ತೆ. ಅದೇ ಮೇಡಮ್, ಅದು ಮಸೀದಿ ಉರುಳಿ ಬಿತ್ತು, ರಾಮಲಲ್ಲನ ಪ್ರತಿಮೆ ಕೂಡ ಅಲ್ಲಿ ಸ್ಥಾಪನೆ ಆಯ್ತು. ಆಮೇಲೆ ಏನಾಯ್ತು ಅಲ್ಲಿ? ಅದಾದ್ಮೇಲಿಂದ CRPF ಅವರು ಅಲ್ಲಿ ಬಂದು ಅವರೇ ಆಕ್ಯುಪೈ ಮಾಡ್ಕೊಂಡ್ರು. ಅಲ್ಲಿರೋಂಥ ಎಲ್ಲ ಪೊಲೀಸ್ಗಳನ್ನ ಕಳಿಸಿದ್ರು. ನಂತರ ಅದಾದ್ಮೇಲೆ ಆಕ್ಚುಲಿ ಅಯೋಧ್ಯೆಯಿಂದ ಇದ್ದಿದ್ದು ಒಂದೇ ಒಂದು ಟ್ರೈನ್, ಅದು ವಾರಣಾಸಿ ತನಕ. ಸೊ ಒಂದು ಟ್ರೈನ್ ನಲ್ಲಿ ನೀವು ಎಷ್ಟು ಜನ ಹೋಗ್ಬೋದು. ಸೊ ಅವಾಗ ಎಷ್ಟು ಜನ ಆಗುತ್ತೋ ಅಲ್ಲಿಂದ ಹೊರಟ್ರು. ನಮ್ಮ ಮನೆಯವ್ರು ಹೇಳಿದ್ರು, ಆಯ್ತು ನೋಡೋಣ, ಸ್ವಲ್ಪ ಜನ ರಶ್ ಕಡಿಮೆ ಆಗ್ಲಿ, ಆಮೇಲೆ ಹೋಗೋಣ ಅಂತ ಹೇಳಿ. ಹಾಗೆ ಇದ್ವಿ ನಾವು. ಆ 7ನೇ ತಾರೀಕು ಸುಮಾರು ಅಲ್ಲಿಂದ ಎಲ್ಲ ಖಾಲಿ ಆಯ್ತು. ಆಮೇಲೆ 8ನೇ ತಾರೀಕು ಬೆಳಿಗ್ಗೆ ಹೊತ್ತಿಗೆ ಅಲ್ಲಿರೋ ಅಷ್ಟು ಜನನು ಕಳಿಸ್ಬೇಕು ಅಂತ ಹೇಳಿ CRPF ಅವ್ರು ಬಂದು ಪ್ರತಿಯೊಂದು ಟೆಂಟಿಂದನು ಯಾರಿದ್ರು ಎಲ್ಲಾರನ್ನು ಕಳಿಸಿ, ನಮಗೂ ಸಹ ಒಂದು ಲಾಠಿ ಏಟ್ ಬಿತ್ತು ಅವಾಗ ಕೊಟ್ಟು ಅಲ್ಲಿಂದ ಕಳಿಸಿದ್ರು. ನಾವು ಅಲ್ಲಿಂದ ವಾರಣಾಸಿಗೆ ಬಂದ್ವಿ, ಕಾಶಿಗೆ ಬಂದ್ವಿ. ಬರೋಷ್ರೊಳಗೆ ನಮ್ಗೆ ವಿಷಯ ತಿಳಿದಿತ್ತು. ಅವಾಗ RSS
ಬಜರಂಗ್ ದಳ, ವಿಶ್ವ ಹಿಂದೂ ಪರಿಷತ್ತು, ಮತ್ತೆ ಯಾವ್ದ್ಯಾವ್ದು RSS ಸಂಘ ಪರಿವಾರದ ಸಂಘಟನೆಗಳು ಅಷ್ಟೂನು ಬ್ಯಾನ್ ಮಾಡಲಾಗಿತ್ತು. ಸೊ ಹಂಗಾಗಿ ನಾವೇನು ಶಾಲ್ ಎಲ್ಲ ಹಾಕೊಂಡಿದ್ವಿ, ಮತ್ತೆ ರಾಮಂದು ಇದು ಟೋಪಿ ಹಾಕೊಂಡಿದ್ವಿ, ರಾಮನ್ ಜಪ ಮಾಡ್ತಾ ಇದ್ವಿ ಎಲ್ಲ. ಬಟ್ ಅಲ್ಲಿಗೆ ಬಂದಾದ್ಮೇಲಿಂದ ಅದನ್ನೆಲ್ಲ ನಿಲ್ಸಿದ್ವಿ. ಯಾಕಂದ್ರೆ ನನ್ನ ಇವರು ಸಂಘದವರು ಅಥವಾ ಇವರು ವಿಶ್ವ ಹಿಂದೂ ಪರಿಷತ್ ಅವರು ಅಂತ ಹೇಳಿ ಕರ್ಕೊಂಡೋಗಿ ಜೈಲ್ಗೆ ಹಾಕಿದ್ರೆ ಅಲ್ಲಿಂದ ಬಿಡಿಸ್ಕೊಂಡು ಬರುವಂತದ್ದು ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗಿ ನಾವೆಲ್ಲ ಒಂಥರ ಸುಮ್ಮನೆ ಯಾತ್ರಾರ್ಥಿಗಳ ತರ ಕಾಶಿನಲ್ಲೇ ಒಂದಿನ ಇದ್ದು ಮಾರನೇ ದಿನ ನಮ್ಗೆ ಟ್ರೈನ್ ಟಿಕೆಟ್ ಸಿಕ್ತು. ಅಲ್ಲಿಂದ ಮದ್ರಾಸಿಗೆ ಬಂದು ಪೂರ್ತಿ ಬರೋವಾಗ್ಲೂ ಅಷ್ಟೇ ನಾವ್ ಯಾರೇ ಆದ್ರೂ ಆ ವಿಷಯದ ಬಗ್ಗೆ ಏನು ಮಾತಾಡ್ಲಿಲ್ಲ. ನೆಕ್ಸ್ಟ್ ಕಾಶಿಗೆ ಹೋಗಿದ್ವಿ, ಬೇರೆ ವಿಷಯಗಳೆಲ್ಲ ಮಾತಾಡ್ಕೊಂಡು ಒಂದು ಸಾಮಾನ್ಯ ಯಾತ್ರಿಕರಂತೆ ಹೋಗಿ ವಾಪಸ್ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದಾಗ್ಲೂ ಅಷ್ಟೇ ಪರಿಸ್ಥಿತಿ ತುಂಬಾ ಒಂಥರ ಇದಿತ್ತು. ಯಾಕಂದ್ರೆ ಆಲ್ರೆಡಿ ನಮ್ಮ ಮನೆಗೆ 2-3 ಸತಿ ಬಂದು ಹೋಗಿದ್ರು ಅವರು, ಪೊಲೀಸ್ ಅವ್ರು ಬಂದು ವಿಚಾರಿಸ್ಕೊಂಡು ಹೋಗಿದ್ರು. ಯಾಕಂದ್ರೆ 1975 ನಲ್ಲಿ ಎಮರ್ಜೆನ್ಸಿ ಟೈಮ್ ನಲ್ಲಿ ನಮ್ಮ ಮನೆಯಲ್ಲೇ ಒಂದು ಪತ್ರಿಕೆ ಎಲ್ಲ ಪ್ರಿಂಟ್ ಆಗ್ತಾ ಇತ್ತು, ಸಂಘದ ಪತ್ರಿಕೆ. ನಾ ಮುಂಚೆನೆ ಹೇಳಿದೆ ನಮ್ದು ಸಂಘದ ಮನೆ ಅಂತ ಹೇಳಿ. ಸೊ ಅವಾಗ ಬಂದಿದ್ರು ಅವರು, ಬಂದು ನಮ್ ತಂದೆ ನಮ್ ಚಿಕ್ಕಪ್ಪ ಎಲ್ಲರೂ ಅವಾಗ ಅರೆಸ್ಟ್ ಆಗಿದ್ರು. ವಾಜಪೇಯಿ ಅವರು ಮತ್ತೆ ಅದ್ವಾನಿ ಅವರೆಲ್ಲ ಇದ್ರಲ್ಲ ಬೆಂಗಳೂರು ಕಾರಾಗೃಹದಲ್ಲಿ. ಆ ಸಮಯದಲ್ಲಿ ನಮ್ ತಂದೆ ನಮ್ ಚಿಕ್ಕಪ್ಪ ಅವರೆಲ್ಲ ಇದ್ರು ಅಲ್ಲಿ, ಅವ್ರ ಜೊತೆನಲ್ಲೇ ಇದ್ರು. ಹಾಗಾಗಿ ಬಂದಿದ್ರು ಈ ಸರಿ ನೀವು ಕೇಳ್ಕೊಂಬರಕ್ಕೆ. ಆಮೇಲೆ ನಮ್ ತಾತ ಅಯ್ಯೋ ಇಲ್ಲ ಇವಾಗ ಅದೆಲ್ಲ ಏನೂ ಇಲ್ಲ, ಅವರೆಲ್ಲ ಹೊರಗಡೆ ಊರ್ಗ್ ಹೋಗಿದಾರೆ ಅಷ್ಟೇ ಅಂತ ಹೇಳಿ ಕಳಿಸ್ಬಿಟ್ಟಿದ್ರು. ಸೊ ಅಲ್ಲಿಂದ ಬಂದ್ಮೇಲೆ ಸುಮಾರು 1-2 ತಿಂಗಳ ಕಾಲ ನಮಗೂ ಸ್ವಲ್ಪ ಕಷ್ಟ ಇತ್ತು. ಯಾಕಂದ್ರೆ ನಾನು ಅಯೋಧ್ಯೆಗೆ ಹೋಗಿ ಬಂದ್ವಲ್ಲ, ಬೇರೆ ಯಾರೋ ಮೂಲಕ ಅವ್ರಿಗೆ ವಿಷಯ ತಿಳಿತು ಅಂದ್ರೂ ಪೊಲೀಸ್ ಅವ್ರಿಗೆ ಬಂದು ನಮ್ಗೆ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡ್ಬಿಡ್ತಾ ಇದ್ರು. ಹೌದು ಹೋದವರೆಲ್ಲರ ಮೇಲೆ ಕೂಡ ಹೌದು. ಅಂದ್ರೆ ಆಗಿತ್ತು ಅಂತ ಹೇಳಿದ್ರೆ ಲಕ್ಷಾಂತರ ಜನ ಹೆಸರು ಇದೆಲ್ಲ ಡೀಟೇಲ್ಸ್ ಸಿಕ್ಕಿದ್ರೆ ಹಿಡ್ಕೊಂಡು ಹೋಗಿದ್ದಾರೆ. ಇನ್ನು ಕೆಲವೊಂದು ಮಂದಿ ಜಾತ್ಯತೀತರ ವಾದ ಇದೆ, ಮಂದಿರ ಕಟ್ಟೋದ್ರಿಂದ ಏನು ಪ್ರಯೋಜನ, ಶಾಲೆ ಕಟ್ಬೋದಿತ್ತು, ಆಸ್ಪತ್ರೆ ಕಟ್ಬೋದಿತ್ತು ಅಂತ. ಮಂದಿರ ಯಾಕೆ ಕಟ್ಬಾರ್ದು ಅಂತ ಹೇಳಿ ಜಾತ್ಯತೀತರ ವಾದ. ಜಾತ್ಯತೀತರ ಅಲ್ಲ, ಜಾತ್ಯತೀತರ ಆದ್ರೆ ಮುಸಲ್ಮಾನರಿಗೆ ಯಾಕೆ ಹೇಳ್ತಾರೆ ನೀವು ಇಸ್ಲಾಂನ, ಅವ್ರು ಇಸ್ಲಾಂನ ಫಾಲೋ ಮಾಡ್ತಾರೆ, ಅವ್ರಿಗೂ ಹೇಳ್ಬೋದಲ್ವಾ ನೀವು ಜಾತ್ಯತೀತರಾಗಿ ಅಂತ. ಕ್ರಿಶ್ಚಿಯನ್ಸ್ಗೆ ಹೇಳ್ಬೋದಲ್ವಾ ನೀವು ಬರೀ ಕ್ರಿಶ್ಚಿಯಾನಿಟಿ ಯಾಕೆ ಫಾಲೋ ಮಾಡ್ತೀರಾ, ಬೇರೆ ಧರ್ಮಕ್ಕೂ ಗೌರವ ಕೊಡಿ ಅಂತ ಹೇಳಿ. ಬರೀ ಹಿಂದೂಗಳಿಗೆ ಮಾತ್ರ ಯಾಕೆ ಜಾತ್ಯತೀತತೆ ಫಾಲೋ ಮಾಡಿ ಅಂತ ಹೇಳ್ತೀರಾ ನೀವು ಅಲ್ವಾ? ಕರೆಕ್ಟ್ ಅಲ್ವಾ ಅದು? ಓಕೆ ಮೇಡಮ್, ಇಷ್ಟೊತ್ತು ತಮ್ಮ ಬ್ಯುಸಿ ಶೆಡ್ಯೂಲ್ ಮಧ್ಯೆ ಕೂಡ ಇಂಥ ತಮ್ಮ ಒಂದು ಅದ್ಭುತವಾದಂತಹ ಅನುಭವ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಸೊ ಧನ್ಯವಾದಗಳು ನಿಮಗೆ. ಧನ್ಯವಾದ.